ಸರ್ ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ಸರ್ ಹೆಸರು ಬೇಡ ಸರ್. ಹೆಸರು ಬೇಡ. ಆ್ಯಂಡ್ ಇಲ್ಲಿಂದ ಫೋನ್ ಮಾಡ್ತಿರೋದಮ್ಮ? ಬ್ಯಾಂಗ್ಳೂರ್ನಿಂದ ಸರ್. ಏನು ಮಾಡ್ಕೊಂಡಿರೋದು? ಕಾಫಿ ಡೇಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಕಾಫಿ ಡೇ ಅಂದರೆ ನೀವು ಕಾಫಿ ಜಾಸ್ತಿ ಕುಡಿತೀರಾ? ಹಾಂ ಸರ್. ಹೌದಾ? ಹಾಂ ಸರ್. ಅಂದರೆ ನೀವು ಕಾಫಿ ಜಾಸ್ತಿ ಕುಡಿಯೋದಕ್ಕೆ ಕಾಫಿ ಡೇ ಸೇರ್ಕೊಂಡಿದ್ದ? ಕೆಲಸಕ್ಕೇನು ಸೇರಿಲ್ಲ ನೀವು? ಇಲ್ಲ ಸರ್, ಆ ಥರ ಏನಿಲ್ಲ. ಅಂದರೆ ನೀವು ಕೆಲಸ ಮಾಡ್ತೀರಾ ಪುಣ್ಯ. ಹೌದು ಸರ್. ಕಾಫಿ ಡೇಗೆ ನಿಮ್ಮಿಂದ ನಷ್ಟ ಇಲ್ಲ ಹಾಗಾದರೆ? ಹೌದು ಸರ್, ಇಲ್ಲ ಸರ್. ಜೀವನ ನಡೀತಾ ಇದೆ. ಒಳ್ಳೆಯದು ತಾಯಿ, ಚೆನ್ನಾಗಿ ನಡೀಲಿ. ಹೇಳಿ, ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಸರ್ 1 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ವರ್ಷ? ಹೌದು ಸರ್. ಹಾಗಾದರೆ ಈ ಸೋನು ಕತೆ ನೀವು ಬಹಳ ದಿನದಿಂದ ಕೇಳಿದ್ದೀರಾ? ಹೌದು ಸರ್, ತುಂಬ ನಾನು ಚೇಂಜ್ ಆಗಿದ್ದೀನಿ ಸರ್. ನಿಮ್ಮ ವಿಡಿಯೋಸ್ ಎಲ್ಲ ನೋಡಿ, ನಿಮ್ದೆಲ್ಲ ಕೇಳಿ ಎಲ್ಲಿ ತಾಯಿ, ಹೇಳಮ್ಮ. ತುಂಬ ಖುಷಿ ಆಗ್ತಿದೆ ಸರ್ ನಿಮ್ಮ ಲೈನ್ ಸಿಕ್ಕಿದ್ದಕ್ಕೆ. ಓ ಹೌದಾ, ಅಂದರೆ ಭಾಳ ದಿನದಿಂದ ಟ್ರೈ ಮಾಡಿದ್ದೀರಾ ಹಾಗಾದರೆ? ಹೌದು ಸರ್, ಪರ್ಸನಲ್ ಕಾಲ್ಸ್ಗಳು ತಗೊಂಡು ನಿನ್ನೆ ಇರಬೇಕಾಗಿತ್ತು, ಆದರೆ ನನಗೆ ಯಾವುದು ಮೆಸೇಜ್ ಬಂದಿಲ್ಲ ಸರ್. ಅದೇ ಸ್ವಲ್ಪ ನನ್ನ ಆರೋಗ್ಯ ಕೆಟ್ಟಿದ್ದರಿಂದ ಇವತ್ತಿಂದ ಶುರುವಾಗಿದೆ. ಬಹುಶಃ ಕಳೆದ ಶುಕ್ರವಾರದಿಂದ ನಿನ್ನೆವರೆಗೂ ಯಾವ ಕೌನ್ಸಿಲಿಂಗು ನಡೆದಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಯ ಆಗಿದ್ದರಿಂದ. ಇರಲಿ ಅಮ್ಮ, ಹೇಳಿ ತಾಯಿ. ಸರ್ ನನ್ನ ಇದರಲ್ಲಿ ನಾನು ಫಸ್ಟ್ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತೀನಿ ಸರ್. ಒಪ್ಕೊಂಡ್ಬಿಟ್ರಾ? ಹಾಂ ಸರ್. ಹಾಗಾದರೆ ನೀವು ತುಂಬ ಕತೆಗಳನ್ನ ಕೇಳಿದ್ದೀರಾ ಅಂತ ಆಯಿತು. ಹೌದು ಸರ್, ತುಂಬ ಕೇಳಿದ್ದೀನಿ ಸರ್. ಸರ್ ನೈಟಲ್ಲಿ ಕೂಡ ನಿಮ್ಮದು ಇಯರ್ಫೋನ್ ಹಾಕ್ಕೊಂಡೇ ಮಲ್ಕೊಂಡ್ಬಿಡ್ತೀನಿ ಸರ್, ಹಂಗೆ ಹೇಳ್ಕೊಂತ. ಬಹುಶಃ ನೀವು ಮಾತು ಶುರು ಮಾಡುವ ಮುಂಚೆ ನನ್ನ ತಪ್ಪು ಅಂತ ಒಪ್ಕೊಂಡ್ರಲ್ಲ. ಒಪ್ಕೊಂಡಿದ್ದಕ್ಕೆ ದೊಡ್ಡೋಳು ಅಂತ ಅಲ್ಲ, ಬಹುಶಃ ಆ ಅರಿವಾಗಿದೆ. ನಾನು ನನ್ನ ಅಂಥದ್ದೇನೋ ಒಂದು ತಪ್ಪು ಹೆಜ್ಜೆ ಇಲ್ಲದೇನೆ ನನ್ನ ಇಡೀ ದಾರಿಯೇ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್. ಯಾಕಂದರೆ ಒಂದು ತಪ್ಪು ಹೆಜ್ಜೆ ನೀವು ಹೋಗಬೇಕಾಗಿರೋ ದಾರಿನೇ ಚೇಂಜ್ ಮಾಡಿಬಿಡು. ಒಂದು ಹೆಜ್ಜೆಗಷ್ಟು ಶಕ್ತಿ ಇದೆ, ಹೌದಲ್ವಾ? ಹೌದು ಸರ್. ನೀವು ಕನ್ನಡ ಅಂತ ಬರೆಯೋ ಜಾಗದಲ್ಲಿ ಒಂದು ತೆಗೆದು ಬೇರೆ ಏನೇ ಹಾಕಿದ್ರು ಅಲ್ಲಿ ಕನ್ನಡ ಅನ್ನೋ ವಿಷಯ ಇಲ್ಲವೇ ಇಲ್ಲ ಅಲ್ಲಿ. ಹೌದು ಸರ್, ಇಲ್ಲ ಇಲ್ಲ ಸರ್. ಬೇರೆ ಚಿಕ್ಕ ತೆಗೀರಿ, ನಾಡ ಅಲ್ಲೇ ಇರಲಿ, ತೆಗೆದ್ರೆ ಸಾಕು, ಇಡೀ ಅರ್ಥ ವಿಚಾರ ಎಲ್ಲವೂ ಬದಲಾಗೋಯ್ತು. ಹೌದು ಸರ್. ಬಹುಶಃ ಯಾವುದೋ ಒಂದು ಘಳಿಗೆಯಲ್ಲಿ ನಿಮ್ಮ ಒಂದು ತಪ್ಪು ಅಕ್ಷರ ನಿಮ್ಮ ಇಡೀ ಬದುಕಿನ ಸ್ಕ್ರಿಪ್ಟೇ ಬದಲಾಯಿಸ್ಬಿಟ್ಟಿರುತ್ತೆ. ಹೌದು ಸರ್. ಹೌದು ಸರ್, ತುಂಬ ಸರ್. ಇರಲಿ ಅಮ್ಮ, ಹೇಳಮ್ಮ. ಸರ್ ನಾನು ಒಂದು 10 ವರ್ಷದಿಂದ ಒಂದು ಹುಡುಗನ ಪ್ರೀತಿ ಮಾಡಿದ್ದೆ ಸರ್. ಈಗ ಎಷ್ಟು ವರ್ಷ ನಿಮಗೆ? ಇವಾಗ 27 ಸರ್. 27. ಹೌದು ಸರ್. ಹೇಳಮ್ಮ. ಲಾಸ್ಟ್ ಟೈಮ್ ಒಂದು ಟೈಮ್ ಕಾಲ್ ಮಾಡಿದೆ ಸರ್, ಆದರೆ ಕಾಲ್ ಕನೆಕ್ಟ್ ಆಗಿ ಮತ್ತೆ ಕಟ್ ಆಯಿತು ಸರ್. ಹೀಗೆ ಹೇಳಮ್ಮ. ಮಾತಾಡಿ ಕಟ್ ಆಯಿತು. 10 ವರ್ಷದಿಂದ ಒಂದು ಹುಡುಗನ ಪ್ರೀತಿ ಮಾಡಿದ್ದೆ ಸರ್. ಓಕೆ. ಆದರೆ ಅವನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಮಾಡ್ಕೊಂಡಿಲ್ಲ ಸರ್ ನನ್ನ. ಅಂದರೆ ನಿಮ್ಮದು 10 ವರ್ಷದ ಹಿಂದಿನ ಪ್ರೀತಿನೋ ಅಥವಾ 10 ವರ್ಷದ ಪ್ರೀತಿನೋ? 10 ವರ್ಷ ಪ್ರೀತಿ ಸರ್. ಅಂದರೆ ನೀವು ಓದೋ ಸಮಯದಲ್ಲಿ ಪ್ರೀತಿ ಶುರುವಾಗಿದ್ದ? ಇಲ್ಲ ಸರ್, ನಾನು ಓದಲಿಲ್ಲ, ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಪ್ರೀತಿ ಮಾಡಿಬಿಟ್ಟೆ ಸರ್. ನಿಮ್ಮ ಸ್ವಂತ ಬೆಂಗಳೂರೇನಾ ಅಥವಾ ನೀವು ಬೇರೆ ಕಡೆಯಿಂದ ಬಂದಿರೋದಾ? ಇಲ್ಲ ಸರ್, ನಮ್ಮದು ಬ್ಯಾಂಗ್ಳೂರೇ ಸ್ವಂತ. ಅಪ್ಪ ಅಮ್ಮ? ಅಪ್ಪ ಇಲ್ಲ ಸರ್, ಅಮ್ಮ ಇದ್ದಾರೆ ಸರ್. ಮತ್ತೆ ಅವರು ನಿಮ್ಮನ್ನು ಆಚೆ ಕೆಲಸಕ್ಕೆ ಕಳಿಸ್ತಾ ಇದ್ರು? ಹೌದು ಸರ್, ನಾವು 4 ಜನ ಹೆಣ್ಮಕ್ಳು. ಅಪ್ಪ ಇದ್ದಿಲ್ಲ, ಅಪ್ಪ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೋಗ್ಬಿಟ್ರು ಸರ್ ನಮ್ಮನ್ನ. ಬಿಟ್ಟು ಹೋದರು? ಹೌದು ಸರ್. ಅಂದರೆ ಬೇರೆ? ಬೇರೆ ಮದುವೆ ಮಾಡ್ಕೊಂಡು ಹೋಗ್ತೀನಿ. ಓಕೆ ಓಕೆ ಓಕೆ. ಅವಾಗಿನಿಂದ ಅಮ್ಮನೇ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರಿಂದ ನಾನು ಓದೋದು ಸ್ಟಾಪ್ ಮಾಡಿಬಿಟ್ಟೆ ಸರ್. ಓದೋಕೆ ಆಸೆ ಇತ್ತಾ? ಇತ್ತು ಸರ್, ಆದರೆ ಅಯ್ಯೋ, ಪ್ರಾಬ್ಲಮ್ ಇತ್ತು, ಸ್ಟಾಪ್ ಆಯಿತು ಸರ್. ಅಯ್ಯ. ಅದೊಂದೇ ಸರ್, ನಾನು ಮನೆಯಲ್ಲಿ ಹೇಳ್ದೆ ನಾನು ತಪ್ಪು ಮಾಡಿಬಿಟ್ನೆ ಅಂತ, ಅದೊಂದೇ ನನ್ನ ಕಾಡ್ತಾ ಇರುತ್ತೆ ಸರ್ ಯಾವಾಗಲೂ. ಹೇಳಮ್ಮ, ಕೆಲ್ಸಕ್ಕೆ ಹೋದ್ರಿ, ಅಲ್ಲಿಂದ ಹೇಳಿ. ಹಾಂ ಸರ್, ಅದು ನಾನು ಕೆಲಸ ಹೋಗ್ತಾ ಇದ್ದೆ, ಅಲ್ಲಿ ಪರಿಚಯ ಆಗಿದ್ದ ಒಬ್ಬ ಹುಡುಗ. ಅಂದರೆ ಆತನು ಕೆಲ್ಸಕ್ಕೆ ಬರ್ತಾ ಇದ್ದ? ಹೌದು ಸರ್, ಬರ್ತಾ ಇದ್ದ. ಆತನು ನಮ್ಮ ಇದರಲ್ಲೇ ಕೆಲಸ ಮಾಡ್ತಿದ್ದ. ಹಂಗೆ ಪರಿಚಯ ಆಗಿ ಹಂಗೆ ಇದು ಪ್ರೀತಿ ಆಯ್ತು ಸರ್. ಓಕೆ. ಆ್ಯಂಡ್ ಸತತವಾಗಿ 10 ವರ್ಷ ಪ್ರೀತಿ ಮಾಡಿದ್ರಿ? ಹೌದು ಸರ್. ಆ್ಯಂಡ್ ನೀವು ಹೆಣ್ಮಗಳಾಗಿ ನೀವು ಎಷ್ಟು ವರ್ಷದವಳಿದ್ದಾಗ ಕೆಲ್ಸಕ್ಕೆ ಸೇರಿದ್ದು? ನಾವು ಒಂದು ಸುಮಾರು ಒಂದು 18ನಿಂದ ಸ್ಟಾರ್ಟ್ ಆಯಿತು ಸರ್. ಸಾಮಾನ್ಯವಾಗಿ 23-24 ಬಂದಾಗ ಮನೇಲಿ ಮದುವೆ ಮಾಡಬೇಕು ಅಂತ ಹೊರಡ್ತಾರೆ ಸರ್. ಆ ಥರ ಇತ್ತು ಸರ್. ಆಮೇಲೆ ಪ್ರಾಬ್ಲಮ್ ಏನಾಯ್ತು ಅಂದರೆ, ನಮ್ಮ ಅಕ್ಕ ಅವ್ರಿಗೆ ನೋಡ್ಕೊಳಕ್ಕೆ ಯಾರು ಇದ್ದಿಲ್ಲ ಸರ್. ಯಾಕೆಂದ್ರೆ ಅವ್ರ ಮದುವೆ ಆಗಿ ಡೆಲಿವರಿ ಆಗೋ ಟೈಮಲ್ಲಿ ಯಾರು ಇದ್ದಿಲ್ಲ ಅವ್ರಿಗೆ. ಸೊ ನಾನು ಹಾಸ್ಪಿಟ್ಲ್ಗೆ ಅವ್ರ ಹತ್ರ ಹೋಗಿ ಆಂಧ್ರದಲ್ಲಿ ಅವ್ರಿಗೆ ನೋಡ್ಕೊಳೋದು ಇದು ಆಯ್ತು ಸರ್. ನಂದು ಅಮ್ಮ ಕೆಲಸ ಹೋಗ್ತಾರೆ.
ಅವ್ರಿಗೆ ಆಗಿಲ್ಲ, ಅಮ್ಮನ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಸರ್. ಓಕೆ ಓಕೆ. ಸೊ ಅದರಿಂದ ನಾನೆಲ್ಲ ಅಕ್ಕ ದೊಡ್ಡಕ್ಕ ಡೆಲಿವರಿ ಆಗ್ತಾರ ಅವ್ರ ಹತ್ರ ಹೋಗ್ಬೇಕು, ಮತ್ತೆ ಚಿಕ್ಕ ಅಕ್ಕ ಡೆಲಿವರಿ ಆಗ್ತಾರ ಅವ್ರ ಹತ್ರ ಬರ್ಬೇಕು. ಆತರ ನನ್ ಜೀವನ ಆತರ ಆಗೋಯ್ತು ಸರ್. ಅಂದರೆ ಹೆಚ್ಚು ಕಮ್ಮಿ ನೀವು ತಾಯಿ ಆಗಿದ್ರಿ. ಸರ್ ಇವಾಗ ನನ್ನ ಕೇರೆ ಮಾಡೋದಿಲ್ಲ ಸರ್, ಆತರ ಮಾಡ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ಅಂದ್ರೆ ಆತರ ಮಾಡ್ಬಿಟ್ಟಿದ್ದಾರೆ ಸರ್ ನನ್ಗೆ. ಇರ್ಲಿ ಅಮ್ಮ, ಈ ಹುಡುಗನ ವಿಚಾರ ಹೇಳಮ್ಮ. ಸರ್ ಪ್ರೀತಿ ಮಾಡಿದ್ದೆ ಸರ್, ಅವನ್ ಬಂದ್ಬಿಟ್ಟು ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಯಾವ್ದು ಹೇಳಿಲ್ಲ ಸರ್. ಅವ್ನ್ ಬೇರೆ ಹುಡ್ಗಿನ ಪ್ರೀತಿ ಮಾಡ್ತಿದೀನ ಅಂತ ಕೂಡ ನನ್ನ ಹತ್ರ ಯಾವ್ದು ಹೇಳಿಲ್ಲ ಸರ್. ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಅವನು ಏನು ಹೇಳಿಲ್ಲ ಸರ್, ಹೋಗ್ಬಿಟ್ಟ ಸರ್, ಊರ್ಗೇನು ಹೋಗ್ಬಿಟ್ಟ ಅವನು. ಓಕೆ. ಮತ್ತೆ ನಾನ್ ಕಾಲ್ ಮಾಡ್ದೆ, ಮತ್ತೆ ಅವನು ಇಲ್ಲ ನಾನ್ ಬರೋದಿಲ್ಲ, ಇನ್ನ ನನ್ಗೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳ್ದ. ಈ ತರ ಮಾಡ್ದೆಲ್ಲ, ಈ ತರ ನಿನ್ಗೆ ಸರಿ ಅನ್ಸುತ್ತಾ ಆತರ ನಾನ್ ಕೇಳ್ದೆ ಸರ್. ನಾನ್ ಅದು ಏನೋ ನಮ್ಮ ಮನೆಯಲ್ಲಿ ಪ್ರೀತಿ ಎಲ್ಲ ಮಾಡಿದ್ರೆ ನನ್ಗೆ ಬೈತಾರೆ, ನಾನ್ ಮಾಡ್ಕೊಳೋದಿಲ್ಲ ಮದ್ವೆ ಅಂತ ಹೇಳ್ದೆ ಸರ್. ಸರಿ, ಅದೇನಂದ್ರೆ ನಮ್ ಮನೆಯಲ್ಲಿ ಹೇಳ್ದೆ ನಾನು ಅದೊಂದು ತಪ್ಪು ಮಾಡ್ಬಿಟ್ಟೆ ಸರ್. ಇವಾಗ್ಲೂ ಕೂಡ ಅಂದ್ರೆ ಈಗಲೂ ನಿಮಗೆ ಕಾಡುತ್ತೆ? ಹೌದು ಸರ್, ನಮ್ ತಾಯಿಗೆ ಮೋಸ ಮಾಡ್ಬಿಟ್ನಲ್ಲ ಅಂತ ನನ್ಗೆ ಅದೊಂದು ಕಾಡ್ತಾ ಇರತ್ತೆ ಸರ್ ಯಾವತ್ತು ನೈಟ್ ಅಲ್ಲಿ. ಯಾಕೆ ನಿಮ್ಮ ತಾಯಿ ದಡ್ಡಿ ಅಂತನಾ? ಅಷ್ಟು ಅವ್ರಿಗೆ ತಿಳುವಳಿಕೆ ಇಲ್ಲ. ಅಂದ್ರೆ ನನ್ ಮನೆಯಲ್ಲಿ ಹೇಳಿಲ್ಲ ಸರ್ ಈ ತರ ಮಾಡಿದೀನಿ ಅಂತ. ಅದನ್ನೇ ತಾಯಿ ಹೇಳ್ತಾ ಇರೋದು, ಬಹುಶಃ ಎಲ್ಲರ ಥರನೂ ಆ ತರ ತಿಳುವಳಿಕೆ ಇಲ್ಲ ಸರ್ ನಮ್ ತಾಯಿಗೆ. ಅದೇ ನಾನು ಹೇಳ್ತಾ ಇರೋದು, ಬಹುಶಃ ಎಲ್ಲರ ಥರನೂ ಬುದ್ಧಿವಂತಿ ಆಗಿದ್ರೆ ಹೇಳ್ತಿದ್ದೇನೋ. ಈಗ ತಾಯಿ ಪಾಪ. ಹೌದು ಸರ್, ಅದೇ ಸರ್ ನಾನು ಅದೊಂದೇ ಸರ್ ನನ್ಗೆ ಕಾಡ್ತಾ ಇರತ್ತೆ. ಆಮೇಲೆ ಅವ್ನ್ ಬಿಟ್ಟು ಹೋದ, ಆಮೇಲೆ ಅವನ್ಗೋಸ್ಕರ ಆಮೇಲೆ ಹತ್ಕೊಂಡು ಎಲ್ಲ ಕೂತ್ಕೊಂಡೆ ಸರ್. ಆಮೇಲೆ ಅವನು ಕೊನೆಗೆಲ್ಲ ನಾನ್ ಬರೋದಿಲ್ಲ, ನೀನ್ ಬೇರೆ ಮದ್ವೆ ಮಾಡ್ಕೊಂಡ್ ಸೆಟ್ಲ್ ಆಗ್ಬಿಡು ಅಂತ ಹೇಳ್ಬಿಟ್ಟೆ ಸರ್. ಅದ್ರಲ್ಲಿ ಸ್ವಲ್ಪ ತಪ್ಪು ಅದು ಕೂಡ ಆಗಿದೆ ಸರ್, ಅದ್ ನಾನು ಒಪ್ಕೊಂತೀನಿ. ಅಂದ್ರೆ ಇವಾಗ ನಾನು ಅವನ್ನ ಬಿಟ್ಟಿದೀನಿ ಸರ್, ಯಾಕಂದ್ರೆ ಮತ್ತೆ ಅವ್ನ್ ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡಿದ್ದೇನೆ. ಆ ಹುಡುಗಿ ಲೈಫ್ ಹೋಗ್ಬಿಟ್ಟು ನಾನು ಅವ್ರಿಗೆ ಮತ್ತೆ ಲೈಫ್ ಆನ್ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಸರ್. ಅದಕ್ಕೆ ಸರಿ ಬೇಡ ಅಂತ ನಾನು ಸುಮ್ನೆ ಆಗ್ಬಿಟ್ಟೆ. ಆಮೇಲೆ ಇವಾಗ ಏನೋ ಅವ್ನ್ ಬಿಟ್ಟು ಅವ್ನ್ ಸುಮ್ನೆ ಇವಾಗ ನಂಬರ್ ಎಲ್ಲ ತೆಗ್ದು ಎಲ್ಲ ಚೇಂಜ್ ಮಾಡಿದೀನಿ ಸರ್. ಅಂದ್ರೆ ಮುಂದಕ್ಕೆ ಏನಾದ್ರು ಅವ್ನ್ ಬಂದು ಆಮೇಲೆ ನನ್ಗೆ ಏನಾದ್ರು ತೊಂದ್ರೆ ಏನಾದ್ರು ಕೊಡ್ತಾನೆ ಅಂತ ನನಗೆ ಅದೊಂದು ಕಾಡ್ತಾ ಇದೆ ಸರ್. ಬಟ್ ಈಗ ಆತನಿಗೆ ಮದುವೆ ಆಗಿದೆ? ಆಗಿದೆ ಸರ್. ನಿಮಗೆ ಯಾವತ್ತಾದರೂ ಅನಿಸಿದ್ದಿದೆಯಾ, ಈಗ ಬಹುಶಃ ಒಂದು ಹಂತಕ್ಕೆ ಮನಸ್ಸು ಹಾಳಾಗಿದೆ, ಜೊತೆಗೆ ಕೆಲವೊಂದು ದೈಹಿಕ ವಿಚಾರದಲ್ಲೂ ಮುಂದುವರೆದಿದ್ದೀರಾ? ಹೌದು ಸರ್, ಹೌದು ಸರ್. ಅವನ್ ಏನಂದ ಸರ್, ನನ್ ಮದ್ವೆ ಮಾಡ್ಕೊಂಡ್ರು ನಿನ್ನ ನಾನ್ ನೋಡ್ಕೊಳ್ತೀನಿ, ಬಂದು ನಾನು ಅವಾಗ ನನ್ಗೆ ಬೇಕಾಗಿಲ್ಲ, ಆ ಜೀವನಾನೇ ಬೇಡ ನನಗೆ, ಏನೇನೋ ಮದ್ವೆ ಆಗಿದ್ಯಾ ನಿನ್ ಪಾಡಿಗೆ ನೀನ್ ಇಟ್ಬಿಡು ಅಂತ ಹೇಳ್ಬಿಟ್ಟೆ ಸರ್ ನಾನು. ಅಂದರೆ ನಾನು ಆಕೆಯನ್ನು ಮದುವೆ ಆಗ್ತೀನಿ ಮತ್ತು ನಿನ್ನನ್ನು ಕೂಡ ಸೈಡಲ್ಲಿ ನೋಡ್ಕೊಳ್ತೀನಿ ಅಂತ? ಹೌದು ಸರ್, ಆ ಥರ ಇದು ಮಾಡಿದೆ. ಅಂದರೆ ಅದನ್ನ ಶುರುವಿನಿಂದ ಹೇಳ್ತಾ ಬಂದಿದ್ದ ಅಥವಾ ದೈಹಿಕವಾಗಿ ಸಂಪರ್ಕ ಆದಮೇಲೆ ಹೇಳಿದ್ದ? ದೈಹಿಕ ಸಂಪರ್ಕ ಆಗಿದ್ಮೇಲೆ ಮಧ್ಯದಲ್ಲೇ ಹೇಳ್ದ ಸರ್ ನನಗೆ ಈ ತರ. ಡೌಟ್ ಪಡ್ದಂಗೆ ಎಲ್ಲ ಚೆನ್ನಾಗೆ ಮಾತಾಡ್ತಿದ್ದ, ಚೆನ್ನಾಗೇ ಇದ್ದ ಸರ್. ಅಂದ್ರೆ ದುಡ್ಡು ವಿಷಯದಲ್ಲಿ ತುಂಬಾ ಹೆಲ್ಪ್ ಮಾಡಿದೀನಿ ಸರ್ ನಾನು ಅವ್ನಿಗೆ. ಯಾವಾಗ ನೋಡಿದ್ರು ದುಡ್ಡು ಅಂತ ಇರ್ತಾನೆ. ನಿಮ್ದೆಲ್ಲ ಮಿಡಿಲ್ ಕ್ಲಾಸ್, ನಿಮ್ದೆಲ್ಲ ನಾನು ಆಗೋದಿಲ್ಲ ಅಂತ ಇದು ಮಾಡ್ತಿದ್ದ ಸರ್. ಬಹುಶಃ ಆ ಹಣ ನಿಮ್ಮ ತವರು ಮನೆಗೆ ಅಥವಾ ನಿನ್ನ ತಾಯಿಗೆ ಅಥವಾ ನಿನ್ನ ಮನೆಗೆ ಬಳಸಿದರೆ ಇನ್ನೂ ಯಾವುದೋ ವಿಚಾರದಲ್ಲಿ ನೀವು ಮುಂದುವರಿತಾ ಇದ್ರಿ. ಹೌದು ಸರ್, ಹೌದು ಸರ್. ನೋಡಮ್ಮ, ಇಲ್ಲಿ ಒಂದು ಸಾಮಾನ್ಯವಾಗಿ ಹೌದು, ಈಗ ನೀನು ಒಂದು ಹಂತಕ್ಕೆ ನನ್ನದು ತಪ್ಪಾಯಿತು ಅಂತ ಒಪ್ಕೊಂಡ್ರೂ ಕೂಡ ಕೆಲವು ವಿಚಾರಗಳು ಒಂದು ರೀತಿ ಕನ್ನಡಿಯ ಹಾಗೆ. ಹೌದು ಸರ್. ಒಂದು ಮನುಷ್ಯ ಜನ್ಮ ಅಂತ ಸಿಕ್ಕಾಗ ನೀವು ಒಂದು ಬಾಳೆ ಎಲೆಯಲ್ಲಿ ಬಹಳಷ್ಟು ಸಾರಿ ಊಟ ಮಾಡ್ಬೋದು. ಯಾಕಂದರೆ ಮನುಷ್ಯನ ದೇಹಕ್ಕೂ ಅಲ್ಲಿ ಒಂದು ಬಾಳೆ ಗಿಡದಲ್ಲಿ ಬೆಳೆಯೋ ಬಾಳೆ ಎಲೆಗೂ ಅಂಥ ಬಾಳೆ ಎಲೆಗಳು 100 ತರಬಹುದು, ಹೌದಲ್ವಾ? ಹೌದು ಸರ್. ಆದರೆ ನಿನ್ನ ಮನಸ್ಸು ಮತ್ತು ನಿನ್ನ ದೇಹ ಅನ್ನೋ ಒಂದು ವಿಚಾರ ಇದೆಯಲ್ಲ, ಹೌದು ಸರ್. ಅದು ಬಾಳೆ ಎಲೆ ಥರ ತಿನ್ನೋದು, ಮಡಿಸೋದು, ಎಸೆಯೋದು, ಇನ್ನೊಂದು ತರಲಿಕ್ಕೆ ಸಾಧ್ಯ, ಅದರಲ್ಲೂ ತಿನ್ನೋದು, ಅಂದರೆ ಈ ಬಾಳೆ ಎಲೆ ಎಸೆಯೋದ್ರಿಂದ ಖಂಡಿತ ಯಾರಿಗೂ ನಷ್ಟ ಇಲ್ಲ, ಹೌದಲ್ವಾ? ಹೌದು ಸರ್. ಯಾಕಂದರೆ ಅದನ್ನು ಮತ್ತೆ ನಾವು ತರಬಹುದು. ಹೌದು ಸರ್. ಈಗ ನೀನು ಅವನ ದೃಷ್ಟಿಯಲ್ಲಿ ನೀನೊಂದು ಬಾಳೆ ಎಲೆ, ಈಗ ನೀನು ಅವನಿಗೆ ಬೇಕಿಲ್ಲ, ಅವನು ಉಂಡಾಯಿತು ಎಸ್ದ. ಹೌದು ಸರ್, ಹೌದು ಸರ್.
ಬಟ್ ಬೇರೆಯವರು ಅಂತ ತಗೊಂಡಾಗ ಖಂಡಿತ ಎಂಜಲಾಗಿರೋ ಬಾಳೆ ಎಲೆಯಲ್ಲಿ ಯಾರೂ ಊಟ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಹೌದಲ್ವಾ? ಹೌದು ಸರ್, ಅದೇ ಸರ್ ಇವಾಗ ನನ್ನ ಕಾಡ್ತಾ ಇದೆ ಸರ್, ತಪ್ಪು ಮಾಡ್ಬಿಟ್ನಲ್ಲ ಅಂತ. ಈವನ್ ಗೊತ್ತಿಲ್ದಂಗೆ ತಿಂದಿರೋ ಬಾಳೆ ಎಲೆಯನ್ನು ಒರೆಸಿ ಇನ್ನೊಬ್ಬನಿಗೆ ಹೊಸ ಬಾಳೆ ಎಲೆ ಥರ ನೀನು ತೊಡಗಿಸ್ಕೊಂಡ್ರೂ ಕೂಡ ಒಂದು ಬಾಳೆ ಎಲೆಯಾಗಿ ನಿನಗೊಂದು ಆತ್ಮಸಾಕ್ಷಿ ಇದೆ, ಅರೆ ನಾನು ಖಂಡಿತ ಶುದ್ಧಳಲ್ಲವಲ್ಲ, ನಾನು ಕೊಳೆಯಾಗಿದ್ದೀನಿ ಮತ್ತು ನಾನು ಬೇಕು ಅಂತ ನನ್ನನ್ನು ನಾನು ತೊಳ್ಕೊಂಡು ಒಬ್ಬನಿಗೆ ಶುಭ್ರ ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದೀನಿ ನಾನು. ಹೌದು ಸರ್. ಖಂಡಿತ ಇದು ನಿನ್ನನ್ನು ಕುಗ್ಗಿಸೋ ಕಾಡೋ ಮಾತಲ್ಲ ತಾಯಿ. ಆದರೆ ನಿನ್ನಂಥ ಹೆಣ್ಣು ಮಕ್ಕಳು ಭಾಳಷ್ಟು ಜನ ಮಾಡಿದ್ದಾರೆ ಹಾಗೂ ಮಾಡಲು ಯೋಚನೆ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಇದೊಂದು ಪಾಠ ಆಗಲಿ. ಯಾಕಂದರೆ ಇಂಥವನು ಯಾರು ಕಳೆದ 10 ವರ್ಷದಲ್ಲಿ ನಿನ್ನ ಜೀವನ, ಆತನೊಂದಿಗೆ ಕಳೆದ ಆ ಸಮಯ, ಮತ್ತು ನೀನು ವ್ಯಯಿಸಿದ ಹಣ, ಮತ್ತು ನೀನು ಕಟ್ಟಿಕೊಂಡ ಸಂಬಂಧ, ಅದು ಯಾವುದಕ್ಕೂ ಒಂದು ಖಾತರಿಯೂ ಇರಲಿಲ್ಲ. ಮತ್ತು ನಿನ್ನಲ್ಲಿ ಬಹಳ ದೊಡ್ಡ ನಿರೀಕ್ಷೆಗಳ ಪಟ್ಟಿನೇ ಇತ್ತು. ಮತ್ತು ನೀನು ಕನಸು ಕಟ್ಟಿಕೊಂಡು ಕೂತಿದ್ದೆ. ಆ್ಯಂಡ್ ಒಂದು ತಂದೆ ಸತ್ತ ಒಂದು ಹೆಣ್ಮಗಳಾಗಿ ನಿನ್ನ 1 ರೂಪಾಯಿ ಹಣ ಕೂಡ ನಿನ್ನ ತವರು ಮನೆಯ ಭಾಳ ದೊಡ್ಡ ಕಷ್ಟಗಳನ್ನು ಈಡೇರಿಸ್ತಾ ಇತ್ತು, ಪರಿಹರಿಸ್ತಾ ಇತ್ತು. ಆದರೆ ನೀನು ಇವತ್ತು ನೋಡಮ್ಮ, ಒಂದೇ ಏಟಿಗೆ ಹೌದು ಸರ್ ನಾನು ತಪ್ಪು ಮಾಡಿದೆ ಅಂದರೆ ಇಲ್ಲಿ ಯಾರಿಗೂ ನಷ್ಟ ಆಗಬೇಕಾದ್ದಿಲ್ಲ. ಇಲ್ಲ ನಾನು ಮಾಡಿರೋದೇ ಸರಿ ಅಂದರೂ ಕೂಡ, ಅಥವಾ ಇಲ್ಲ ಸರ್ ನಾನು ತಪ್ಪಾಯಿತು ಅಂತ ಕಾಲಿಗೆ ಬಿದ್ದರೂ ಕೂಡ ಇಲ್ಲಿ ಯಾರಿಗೇನೂ ಆಗಬೇಕಾಗಿಲ್ಲ, ಹೌದಲ್ವಾ? ಹೌದು ಸರ್, ಹೌದು ಸರ್. ಸರ್ ಇವಾಗ ಅದೇ ಸರ್ ನನ್ನ ಕಾಡ್ತಾ ಇದೆ ಸರ್. ಇವಾಗ ನಾನು ತಪ್ಪು ಮಾಡ್ಬಿಟ್ಲಲ್ಲ ಅಂತ ನನ್ನ ಮನಸ್ಸಿಗೆ ಕಾಡ್ತಾ ಇರುತ್ತೆ ಸರ್. ನೋಡಿ, ನಾನು ಹೇಳೋದು, ನೀವೊಬ್ಬರು ಎಷ್ಟು ಅದ್ಭುತವಾಗಿ ನಿಮ್ಮ ವಿಚಾರಗಳನ್ನು ಹೇಳೋ ಮೂಲಕ ನಿಮಗೆ ಗೊತ್ತಿಲ್ಲ, ನೀವು ಲಕ್ಷಾಂತರ ಹೆಣ್ಮಕ್ಳಿಗೆ ಒಂದು ಎಚ್ಚರಿಕೆ ಕೊಡ್ತಿದ್ದೀರಾ ಮತ್ತು ನೀವೊಂದು ಬದುಕಿಗೆ ಪಾಠ ಆಗ್ತಿದ್ದೀರಾ. ಹೌದು ಸರ್, ಹೌದು ಸರ್. ಸರ್ ಅದ್ರಲ್ಲಿ ಬಂದ್ಬಿಟ್ಟು ನಾನು ಸತ್ತೋಗೊಂಡಿದ್ದಾರ ಅಂತೂ ನಾನು ಮಾಡಕ್ ಹೋಗಿಲ್ಲ ಸರ್, ಅದ್ ಧೈರ್ಯ ನಾನು ಮಾಡಿಲ್ಲ ಸರ್. ಅದು ಏನೇ ಆಗ್ಲಿ ಮುಂದೆ ಇದ್ ಮಾಡೋಣ ಅಂತ ಇದ್ ಮಾಡ್ಕೊಂಡೆ ಸರ್. ಅದನ್ನ ಮೈಂಡ್ಗೆ ನಾನು ತಗೊಂಡಿಲ್ಲ ಸರ್. ಗ್ರೇಟ್ ತಾಯಿ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಹೌದು, ನಾನು ಇಷ್ಟೊತ್ತು ಯಾಕೆ ನಿಮ್ಮ ಮೇಲೆ ನಿಮ್ಮದು ತಪ್ಪು ಅಂತ ಹೇಳುವ ಉದ್ದೇಶ ನನ್ನದಲ್ಲ. ಆದರೆ ಕೆಲವು ಸಾರಿ ನಮ್ಮ ಯೌವನ ಅಥವಾ ನಮ್ಮ ಆಸೆಗಳು, ನಾವು ಸ್ವಲ್ಪ ಪ್ರಜ್ಞೆಯಿಂದ ಇಲ್ಲದೆ ಹೋದರೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಮನೆಯ ಪರಿಸ್ಥಿತಿ ಏನು, ನನ್ನ ಪರಿಸ್ಥಿತಿ ಏನು, ಆ್ಯಂಡ್ ಈ ಸಮಾಜ ಹೇಗೆ ನಡ್ಕೊಳ್ಳುತ್ತೆ, ಆ್ಯಂಡ್ ಈ ಹಣ ಮತ್ತು ಹೆಣ್ಣಿನ ಸೌಂದರ್ಯ ಮತ್ತು ಹೆಣ್ಣು ಗಂಡಿನ ಹತ್ರ ಇರೋ ಹಣ, ಇವೆರಡನ್ನು ನೋಡಿದಾಗ ಒಳ್ಳೆಯವನು ಕೆಟ್ಟವನಾಗ್ತಾನೆ, ಕೆಟ್ಟವನು ಒಳ್ಳೆಯವನಾಗ್ತಾನೆ. ಹೌದು ಸರ್, ಹೌದು ಸರ್. ಸರ್ ನನ್ನ ಜೀವ ಪ್ರಾಣನೇ ಕೊಟ್ಟೆ ಸರ್ ಅವನಿಗೆ. ನಾನು ಆ ಥರ ಇದು ಮಾಡಿಬಿಟ್ಟೆ ಸರ್. ನನಗೆ ಯಾಕೆ ಇರಲಿ ಅಮ್ಮ, ಆದರೆ ನಾನು ಹೇಳೋದು, ನಿನ್ನ ಮಾತಲ್ಲೂ ಒಂದು ಗಟ್ಟಿತನ ಕಾಣ್ತಾ ಇದೆ. ಅದಕ್ಕೂ ಮೀರಿ ಯಾರೋ ಬರ್ತಾರೆ, ಇನ್ಯಾರೋ ಆಗ್ತಾರೆ, ಬಿಡ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಒಂದು ಹೆಣ್ಣಾಗಿ ನೀನು ಇದನ್ನು ನೋಡಿ, ಈಗ ನೀನು ಹೇಳ್ತಾ ಇರೋದು ಖಂಡಿತ ನೀನು ಆ ನೋವಿನಲ್ಲಿ ಆತನಿಗೊಂದು ಮದುವೆ ಆಯಿತು, ಆತ ನನ್ನನ್ನು ಬಿಟ್ಟು ಹೋದ, ಮತ್ತು ನನ್ನ ಬದುಕನ್ನು ಒಂದು ಹಂತಕ್ಕೆ ಸರ್ವನಾಶ ಮಾಡುವಷ್ಟು ಅವನು ನನ್ನನ್ನು ಬಳಸ್ಕೊಂಡಿದ್ದಾನೆ. ಮತ್ತು ಅದು ಅಲ್ಲಿಗೆ ಯಾಕೋ ನನ್ನ ಬದುಕು ಹಾಳಾಯಿತು ಅಂತ ಅನಿಸಿದಾಗ ಆ ಕ್ಷಣಕ್ಕೆ ನೀನೊಂದು ಹೆಣ್ಣುಮಗಳಾಗಿ ಅನುಭವಿಸಿರೋ ನೋವಿದೆಯಲ್ಲ, ನಿನ್ನದು ಏನೇ ತಪ್ಪಿದ್ರೂ ಕೂಡ ಒಂದು ಹೆಣ್ಮಗಳಾಗಿ ನೀನು ಪಟ್ಟ ಕಷ್ಟ, ಖಂಡಿತ ದುಃಖ, ಅದು ಯಾರಿಗೂ ಬರಬಾರ್ದು. ಹೌದು ಸರ್, ನಾನು ದೇವ್ರ ಹತ್ರ ಹೋಗಿದ್ದು ಅದೇ ಸರ್. ನಾನು ಬೇಡೋದು, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಪ್ಪ, ನೀನ್ ಏನ್ ಶಿಕ್ಷೆ ಕೊಟ್ಟು ನಾನು ಇದ್ ಮಾಡ್ಕೊಂತೀನಿ ಅಂತ ದೇವ್ರ ಹತ್ರ ನಾನು ಅದೇ ಸರ್ ಬೇಡೋದು. ನೋಡಿ ತಾಯಿ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು. ಈ ಜಗತ್ತು ಹೇಗೆ, ನಿನ್ನ ಮನೆಗೆ ನಿನಗೊಂದು ಕಾನೂನಿದೆ ನೋಡಿ. ತಂದೆ ಇಲ್ಲದ ಒಂದು ಮನೆಯಾಗಿ ಒಬ್ಬ ಮಗಳಾಗಿ ನಾನು ಹೀಗಿರಬೇಕು, ಆ್ಯಂಡ್ ತಂದೆ ಇಲ್ಲದೆ ಒಂದು ಭದ್ರತೆ ಇಲ್ಲದ ಹಾಗೆ, ಮನೆಗೊಬ್ಬ ಗಂಡಸು ಅಂತ ಇಲ್ಲದ ಹಾಗೆ ಸಮಾಜ ಹೇಗೆ ನೋಡ್ಬೋದು, ಅದನ್ನು ನಾನು ಹೇಗೆ ಎದುರಿಸಬೇಕು. ನನ್ನ ರೀತಿಯಲ್ಲಿ ಈ ಹಿಂದೆಯೂ ಅನೇಕ ಹೆಣ್ಮಕ್ಳು ಬದುಕು ಹೋಗಿದ್ದಾರೆ, ಖಂಡಿತ ಎಲ್ಲರೂ ಸತ್ತಿಲ್ಲ. ಆ ಕಾರಣಕ್ಕಾಗಿ ನಾನು ಬದುಕಬೇಕು ಮತ್ತು ನನ್ನ ತಾಯಿ ನೋಡ್ಕೊಳ್ಬೇಕು, ನನ್ನ ಅಕ್ಕಂದಿರಿದ್ದಾರೆ, ಅವರವರವರವರು ಹೇಗೆ ಇರಲಿ. ಈಗ ನೀನು ಒಂದು ಹೆಣ್ಮಗಳಾಗಿ ನಿನಗೂ ಒಂದು ಮದುವೆ ಆದಮೇಲೆ ನಿಂದೇ ಒಂದು ಸಂಸಾರ ಅಂತ ಆದಮೇಲೆ ಅದ್ರ ಭಾರ ಅದ್ರದ್ದು. ಈಗ ನಿನ್ನ ಅಕ್ಕ ನೀನು ನೋಡ್ತಾ ಇಲ್ಲ ಅನ್ನೋದಕ್ಕಿಂತ ಈಗ ಆಕೆ ಭಾರ ಆಕೆಗಿದೆ, ಅದು ಮುಗ್ದು ಹೋಯ್ತು. ಈಗ ನಾವು ಜೊತೆಗೆ ಬೆಳೆದವರು, ನಾವು ಹಿಂಗೆ ಹಾಡಿ ಬೆಳೆದವರು, ಹಿಂಗೆ ಕಿತ್ತಾಡ್ಕೊಂಡು ಬೆಳೆದವರು, ಹಿಂಗೆ ಮುದ್ದೆ ಹಾಗೆ ಬೆಳೆದವರು. ನಾನು ಅವ್ರಿಗೊಂದು ತಾಯಿ ತರ ನೋಡ್ಕೊಂಡೆ ಸರ್ ಅವ್ರಿಗೆ. ಅಂದ್ರೆ ನನ್ಗೆ ಇವಾಗ ಮದ್ವೆ ಮಾಡ್ಬೇಕು, ಮುಂದೆ ಬರ್ಬೇಕು ಅಂತ ಯಾರು ಮೂರ್ ಜನ ಅಕ್ಕನೂ ಬರ್ತಾ ಇಲ್ಲ, ಮಾಮಂದ್ರು ಬರ್ತಾ ಇಲ್ಲ ಸರ್. ಇವಾಗ ನೋಡ್ಬೇಕಾದ್ರು ತಾಯಿನೇ ನನಗೆ ನೋಡ್ಬೇಕು ಸರ್. ಇಲ್ಲ, ನಾನು ಆಗಲೇ ಒಂದು ಮಾತು ಹೇಳಿದೆ, ನೀನೊಂದು ಮನೆ ಮಗಳಲ್ಲ, ನೀನು ತಾಯಿ ಆಗಿದ್ದೆ ಅಂತ ಒಂದು ಪದ ಬಳಸ್ತೆ. ಯಾಕಂದರೆ
ಒಬ್ಬರ ಬಾಣಿತನ ಮಾಡೋದು, ಮತ್ತು ಒಂದು ತಾಯಿ ಹೇಗೆ ಮನೆಯಲ್ಲಿ ಮಗಳನ್ನು ಗಂಡನ ಮನೆಯಿಂದ ಕರೆಸ್ಕೊಂಡು ಮುಂದಿನ 9 ಅಥವಾ 1 ವರ್ಷದ ಒಳಗೆ ತಾಯಿ ಬಾಣಿತನ ಮಾಡಿ ಆ ಗರ್ಭಿಣಿ ಅಥವಾ ಆ ಬಾಣಂತಿಯ ಪಥ್ಯಗಳನ್ನ ನೋಡಿಕೊಂಡು ಆ ಮಗು ನೋಡಿಕೊಂಡು ಹೇಗೆ ಒಂದು ತಾಯಿ ಮಾಡಬಹುದಾದ ಕೆಲಸವನ್ನು ಒಬ್ಬ ತಂಗಿಯಾಗಿ ನೀನು ಮಾಡಿದ್ದೀಯ. ಅದಕ್ಕೆ ನಮ್ಮಲ್ಲಿ ಹಿರಿಯ ಅದರಿಂದ ಕೂಡ ನಂದು ಓದೋದು ನಿಲ್ಸ್ಬಿಟ್ಟೆ ಸರ್. ನಾನು ಇಲ್ಲಮ್ಮ, ಇವ್ರಿಗೆ ಯಾರು ನೋಡ್ಕೊಂತ ಅಂತ ಹೇಳ್ಬಿಟ್ಟು ಓದೋದು ಕೂಡ ನಾನು ಸ್ಟಾಪ್ ಮಾಡ್ಬಿಟ್ಟೆ ಸರ್. 8th ಸ್ಟ್ಯಾಂಡರ್ಡ್ ಓದಿದೆ, ಆಮೇಲೆ ಸ್ಟಾಪ್ ಮಾಡ್ಬಿಟ್ಟೆ ಸರ್. ಈಗ ಒಂದು ಅರ್ಥ ಮಾಡ್ಕೊ, ನಿನಗೊಂದು ಧೈರ್ಯಕ್ಕೊಂದು ಮಾತು ಹೇಳ್ತೀನಿ. ನೀನು ಮಾಡಿರುವ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಖಂಡಿತ ವ್ಯರ್ಥ ಆಗುವುದಿಲ್ಲ. ನಿಧಾನವಾಗೋ ಬೇಗವಾದರೂ ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಅದು ನಿನಗೆ ಸಿಕ್ಕೇ ಸಿಗುತ್ತೆ. ಬಟ್ ಕೆಲವೊಂದು ಸಾರಿ ಹೇಗೆ ಆಗಿಬಿಡುತ್ತೆ ಅಂದರೆ, ನಮ್ಮ ಮನೆಯ ಮುಂದೆ ಹಾಕಿರೋ ಒಂದು ಗುಲಾಬಿ ಸಸಿ ಬೇಗ ಫಸಲು ಕೊಟ್ಟಷ್ಟು ಮನೆಯ ಮುಂದೆ ಹಾಕಿರುವ ಮಾವಿನ ಗಿಡ ಅಷ್ಟು ಬೇಗ ಫಸಲು ಕೊಡಲ್ಲ, ಹೌದಲ್ವಾ? ಹೌದು ಸರ್, ಹೌದು ಸರ್. ಈಗ ಗುಲಾಬಿ ಸಸಿ ಬೇಡ, ಒಂದು ಯಾವುದೋ ಪ್ರಯೋಜನವಿಲ್ಲದ ಒಂದು ಗಿಡವನ್ನು ಹಾಕಿದ್ದೀಯ, ಒಂದು ಸಸಿಯನ್ನು ಹಾಕಿದ್ದೀಯ, ಅದು ಬೇಗ ಫಸಲು ಕೊಡುತ್ತೆ ಅಥವಾ ಬೇಗ ಬೇಡದ ರೀತಿಯಲ್ಲಿ ಅದು ಬೆಳ್ಕೊಂಡು ಹೋಗುತ್ತೆ. ಅದೇ ಹಣ್ಣು ಕೊಡಬೇಕಾಗಿರೋ ಮಾವಿನ ಮರ ವರ್ಷಾನುಗಟ್ಟಲೆ ತಾಳುತ್ತೆ. ಹೌದು ಸರ್. ಈಗ ನನಗೆ ಇದು ಯಾಕಿದು ಕೆಟ್ಟದ್ದು ಮಾತ್ರ ಬೇಗ ಬೆಳೀತು, ಒಳ್ಳೇದು ಯಾಕೆ ಹಿಂಗೆ ನನಗೆ ಕಷ್ಟ ಕೊಡ್ತಾ ಇದೆ ಅಂತ ಅನ್ನಂಗಿಲ್ಲ. ಅದು ಅದು ಒಳ್ಳೆಯ ಸಮಯ ತಗೊಳುತ್ತೆ. ಅಲ್ಲಿವರೆಗೂ ಕಾದರೆ ಅದು ತೆಂಗಿನ ಕಲ್ಪವೃಕ್ಷ ಆಗಿರ್ಬೋದು, ಯಾವುದೋ ಹಣ್ಣಿನ ಮರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿನಗೆ ಸಿಹಿ ಕೊಡಬೇಕು ಅಥವಾ ನಿನಗೆ ಆ ಒಳ್ಳೆಯ ಕೆಲಸಗಳು, ಮಾವಿನ ಮರ ನೆಡೋದು ಒಳ್ಳೆಯ ಕೆಲಸ ಅನ್ನೋದಾದರೆ ಆ ಒಳ್ಳೆಯ ಕೆಲಸಕ್ಕೆ ಪ್ರತಿಫಲ ಸ್ವಲ್ಪ ವರ್ಷಗಳು ಕಾಯಬೇಕು. ಈಗ ಹೇಗಾಗ್ಬಿಟ್ಟಿದೆ ನೋಡು, ನೀನು ನಿನ್ನ ಯೌವನದ ಸಮಯದಲ್ಲಿ ಸ್ವಲ್ಪ ಅಡ್ಡದಾರಿ ಹಿಡಿದು ಬದುಕನ್ನು ಕೊಂಚ ಕೆಟ್ಟವರಿಗೆ ಅರ್ಪಿಸಿದ್ದಕ್ಕಾಗಿ ಆ ಕೆಟ್ಟ ಕರ್ಮ ಎಷ್ಟು ಬೇಗ ನಿನಗೆ ಫಸಲನ್ನು ಕೊಡ್ತು. ಅದೇ ನಾನು ದೇವ್ರನ್ನ ಬೇಡ್ಕೊಳ ಸರ್. ನನಗೆ ದೇವರು ಅದು ಮುಂಚೆನೆ ನನಗೆ ತೋರಿಸ್ಬಿಟ್ರಲ್ಲ ಅಂತ ನನಗೆ ಅದೊಂದು ಸತ್ಯಮ್ಮ. ಹಾಗಾಗಿ ನಮ್ಮ ಹಿರಿಯರು ಸಾಮಾನ್ಯವಾಗಿ ಹೇಳ್ತಾರೆ, ಎಷ್ಟು ಬೇಗ ನೀನು ಬದುಕಲ್ಲಿ ಬಿದ್ದು ಹೋಗ್ತೀಯೋ, ಎಷ್ಟು ಬೇಗ ನೀನು ಸೋಲು ಕಾಣ್ತೀಯೋ, ಎಷ್ಟು ಬೇಗ ನೀನು ಅವಮಾನಕ್ಕೊಳಗಾಗ್ತೀಯೋ, ಅಷ್ಟು ಬೇಗ ಅಷ್ಟು ಒಳ್ಳೆಯದು ನೀನು ಬದುಕಿಗೆ. ಯಾಕಂದರೆ 25, 28, 23 ಈ ವಯಸ್ಸಲ್ಲಿ ಲವ್ ಫೇಲ್ಯೂರ್ ಆಗಿ 37 ವರ್ಷಕ್ಕೆ ಎದ್ದು ಇನ್ನೇನು ಬದುಕನ್ನು ಕಟ್ಕೊಳ್ಬೋದು. ಅಲ್ಲೆಲ್ಲೋ 35, 40 ಹೋಗಿ ನಮ್ಮದವ್ರು ಕೈ ಕೊಟ್ಟರೆ ನೀನು 17 ವರ್ಷಕ್ಕೆ ನೀನು ಆಯಸ್ಸೇ ಮುಗಿದು ಹೋಗಿರುತ್ತೆ. ಅಂದರೆ ಆದಷ್ಟು ಬೇಗ ಬೀಳೋದು ಕೂಡ ಒಂದು ವರ, ಅದು ಶಾಪ ಅಲ್ಲ. ಹಾಗಾಗಿ ಈ ಮುಂಚೆ ನಾನು ಹೇಳಲಿಕ್ಕೆ ಬಂದೆ, ನಿನ್ನ ಮನೆಗೆ ನಿಂದೇ ಆದ ಕಾನೂನು ಇರುತ್ತೆ. ಒಂದು ಹೆಣ್ಮಗಳಾಗಿ ನಾನು ಹೀಗಿರಬೇಕು ಅಥವಾ ಒಂದು ಗಂಡು ಮಗಾಗಿ ನಾನು ಇರಬೇಕು, ಒಬ್ಬ ತಂದೆ ಇಲ್ಲದ ಮನೆಯಲ್ಲಿ ನಾನು ಹೀಗಿರಬೇಕು, ನನ್ನ ಹೊರಗಡೆ ಕೆಲಸದ ಜಾಗದಲ್ಲಿ ಹೀಗಿರಬೇಕು, ಯಾರನ್ನೇ ಆಗಲಿ ಮೈ ಮೇಲೆ ಬಿಟ್ಕೊಳ್ಬಾರ್ದು. ಅದರದ್ದೇ ಆದ ನೀತಿ ನಿಯಮ, ಮನೆಗೊಂದು ನಿಯಮ, ಊರಿಗೊಂದು ನಿಯಮ, ದೇಶಕ್ಕೊಂದು ಕಾನೂನು ಇದ್ದೇ ಇರುತ್ತೆ, ಹೌದಲ್ವಾ? ಅದೇ ಥರ ಈ ಜಗತ್ತಿಗೊಂದು ನಿಯಮ ಇದೆ, ಅದನ್ನು ಕರ್ಮ ಸಿದ್ಧಾಂತ ಅಂತ ಕರೀತಾರೆ. ಸರ್ ಅದೇ ನಾನು ಅನ್ಕೊಂತೀನಿ, ಅದೇ ನಾನು ಮುಂಚೆ ನಾನು ಅದು ಇದು ಮಾಡಿದೆ, ಅದಕ್ಕೆ ನಾನು ಈ ಕರ್ಮನ ಇವಾಗ ಅನುಭವಿಸ್ತಿದ್ದೇನೋ ಅನ್ಕೊಂತ. ಅವಶ್ಯವಾಗಿ ಹೌದು. ನೀನು ಯಾರಿಗೂ, ನಿನ್ನ ತಾಯಿಗೂ, ನಿನ್ನ ಅಕ್ಕಂದಿರಿಗೂ, ನಿನ್ನ ಊರಿನ ಜನರಿಗೂ, ನಿನ್ನ ಕೆಲಸದ ಬಾಸ್ಗೂ ಗೊತ್ತಿಲ್ಲದೆ ಒಂದು ತಪ್ಪು ಹೆಜ್ಜೆ ಇಟ್ಟೆ, ಅವ್ರಿಗೆ ಗೊತ್ತಿಲ್ಲೇ ಇರ್ಬೋದು. ಬಟ್ ಕರ್ಮಕ್ಕೆ, ಈ ಸೃಷ್ಟಿಯ, ಈ ಪ್ರಕೃತಿ, ಈ ಕಾಸ್ಮಿಕ್ ಎನರ್ಜಿ ಅಂದರೆ ಈ ವಿಶ್ವಶಕ್ತಿಗೆ ಅದು ಗೊತ್ತು. ಹೌದು ಸರ್, ಕರ್ಮ ನಮ್ಮನ್ನ ಯಾವತ್ತೂ ಬಿಡೋದಿಲ್ಲ ಸರ್. ನೋಡಿ, ನಿನ್ನ ಬಾಸ್ಗೆ ಗೊತ್ತಿಲ್ಲೇ ಇರ್ಬೋದು, ನಿನ್ನ ತಾಯಿಗೆ ಗೊತ್ತಿಲ್ಲೇ ಇರ್ಬೋದು, ನಿನ್ನ ಒಡಹುಟ್ಟಿದವ್ರಿಗೆ ಗೊತ್ತಿಲ್ಲೇ ಇರ್ಬೋದು. ಬಿಡು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡು, ಅದೇ ಹೇಳ್ತಾರಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡೋದು, ಬೆಕ್ಕು ಅಂದ್ಕೊಡುತ್ತೆ ನಾನು ಯಾರಿಗೂ ಕಾಣ್ತಿಲ್ಲ ಅಂತ. ಬಟ್ ಜಗತ್ತಿಗೆ ಅದು ಖಂಡಿತ ಕಾಣ್ತಾ ಇದೆ. ಕಾಣುತ್ತೆ ಸರ್, ಖಂಡಿತ. ಹೌದು ಸರ್. ಹಾಗಾಗಿ ಈ ಜಗತ್ತಿಗೊಂದು ನಿಯಮ ಇದೆ, ಅದರ ಹೆಸರು ಕರ್ಮ ಸಿದ್ಧಾಂತ ಅಂತ. ಅದು ಒಳ್ಳೆಯ ಕರ್ಮವೋ ಕೆಟ್ಟ ಕರ್ಮವೋ ನಿನ್ನ ಪಾಲಿನದ್ದನ್ನು ನೀನು ತಡವಾಗಿಯೋ ಅಥವಾ ಬೇಗವಾದರೂ ನೀನು ತಗೊಳ್ಳೇಬೇಕು. ಇವತ್ತು ನೀನು ತಗೊಂಡಿದೆಯಾ. ಆದರೆ ಒಂದು ಸತ್ಯ, ಯಾರು ಇಲ್ಲಿ ನಿನ್ನನ್ನು ಬಳಸಿ ಬಿಸಾಡಿ ಹೋಗಿ ಅಲ್ಲಿ ನಾನು ಒಳ್ಳೆಯ ಬದುಕನ್ನು ಕಟ್ಕೊಳ್ತಿದ್ದೀನಿ ಅಂತದ್ದಾನಲ್ವೋ, ಆತನ ಕರ್ಮಕ್ಕೂ ಅವನದೇ ಆದ ಫಲ ಕಾದಿದೆ. ಹೌದು ಸರ್, ಅದಕ್ಕೆ ಸರ್ ನಾನು ಬಿಟ್ಬಿಟ್ಟೆ ಸರ್. ನೀನೇನೋ ಒಳ್ಳೆಯದ ಹಾರೈಸಿದ್ರು, ನೀನೇನೋ ಕೆಟ್ಟದ್ದು ಹಾರೈಸಿದ್ರು, ಅವನ ಕರ್ಮವನ್ನು ಆತ ತಗೊಳ್ಳೇಬೇಕು. ಹಾಗಾಗಿ ನನಗನ್ಸೋದು, ಬದುಕಲ್ಲಿ ಎಲ್ಲರಿಗೂ ಕೂಡ ಪುನಃ ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶ ಸಿಗಲ್ಲ. ಈಗ ಯಾರು ಬರ್ತಾನೋ, ಮದುವೆ ಆಗ್ತಾನೋ, ಏನಾಗುತ್ತೋ ಅದು ಯಾವ ಚಿಂತೆಯೂ ಬೇಡ. ನನಗನ್ಸೋದೆ, ಒಬ್ಬ ಮಗಳಾಗಲ್ಲ, ಒಬ್ಬ ತಾಯಿಯಾಗಿ ನೀನು ನಿನ್ನ ಒಡಹುಟ್ಟಿದವರ ಆ ಕರ್ತವ್ಯವನ್ನು ಮಾಡಿ ಮುಗಿಸಿದ್ದೀಯ. ಮತ್ತು ನಿನ್ನ ಬದುಕಿಗೂ ಕೂಡ ಭಗವಂತ ಒಳ್ಳೆಯದನ್ನೇ ಮಾಡ್ತಾನೆ. ಒಳ್ಳೆ ನಿರೀಕ್ಷೆ ಇಟ್ಕೋ, ಭರವಸೆ ಇಟ್ಕೋ, ನೀನು ಮಾಡ್ತಾ ಇರೋ ಕೆಲಸವನ್ನು ಅದ್ಭುತವಾಗಿ ಮಾಡು. ಆದರೆ ಒಂದು ಹೇಳ್ತೀನಿ, ಮತ್ತೊಮ್ಮೆ ನಿನ್ನ ಜೀವನದಲ್ಲಿ ಇಂಥವ್ರು ಯಾರೋ ಅವನೆಂಥ ಸುಂದರ
ಶ್ರೀಮಂತನೇ ಆಗಿರಲಿ, ಅವನು ಎಂಥ ಕೋಟ್ಯಾಧಿಪತಿ ಆಗಿರಲಿ, ನಿನ್ನ ಮನಸ್ಸು ಹೊಲಸಾದರೆ ಖಂಡಿತ ಅದಕ್ಕೆ ಯಾವ ಔಷಧಿಯೂ ಇಲ್ಲ. ಇಲ್ಲ ಸರ್, ಮತ್ತೆ ನಾನು ಆ ಹೆಜ್ಜೆ ಇಕ್ಕೋದಿಲ್ಲ ಸರ್. ಮನೆಯಲ್ಲಿ ಯಾರನ್ನ ನೋಡ್ತಾರೋ ಅವ್ರನ್ನೇ ನೋಡ್ಕೊಂಡು ಮದುವೆ ಆಗೋಣ ಅಂತ ಡಿಸೈಡ್ ಆಗಿದ್ದೀನಿ ಸರ್. ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಈಗ ಅಕ್ಕ ನನಗೆ ಗಮನ ಕೊಡ್ತಾ ಇಲ್ಲ, ಅಥವಾ ಮಾವಂದಿರು ಅಥವಾ ಅವ್ರು ಯಾರೋ ಗಮನ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಇದು ನಿನ್ನ ಬದುಕು, ಯಾರೋ ಯಾಕೆ ಕೊಡಬೇಕು? ಹೌದು ಸರ್. ಈಗ ಮನುಷ್ಯ ಇಲ್ಲಿವರೆಗೂ ನನ್ನವ್ರು ಯಾರೂ ನನಗೆ ಗಮನ ಕೊಡ್ತಾ ಇಲ್ಲ, ನನಗೆ ಅವರು ಗೌರವ ಬೆಲೆ ಕೊಡ್ತಾ ಇಲ್ಲ ಅಂತ ಅಂದುಕೊಳ್ತಾನೋ, ಕೇಳಿಸ್ಕೊಳ್ಳಿ. ಹಾ ಹೇಳಿ ಸರ್. ಅವನು ಈ ರೀತಿ ಅಂದುಕೊಳ್ಳೋದಕ್ಕಿಂತ ಅರೆ ನನಗೆ ಕೈಕಾಲು ಗಟ್ಟಿ ಇದ್ದಾವೆ, ಬಾಯಿ ಕಣ್ಣು ಕಿವಿ ಮೂಗು ಎಲ್ಲವೂ ಚೆನ್ನಾಗಿದೆ, ಯಾರೋ ನನಗೆ ಗಮನ ಯಾಕೆ ಕೊಡಬೇಕು? ಯಾಕಂದರೆ ಬಾಲ್ಯದಿಂದಲೂ ಕೂಡ ನನಗೆ ಮುಳ್ಚಿಚ್ಚದೆ ನನ್ನ ಕೈ ಇದೆ ತಕ್ಕೊಳ್ಳೋದಕ್ಕೆ, ಬಟ್ ನನಗೆ ಯಾರೋ ನನ್ನವ್ರು ಬಂದು ತೆಗೆದ್ರೆ ನನಗೊಂದು ಸುಖ. ಹೌದು ಸರ್. ಆದರೆ ನಾವು ಹೀಗೆ ಬೆಳೆದು ಬಿಟ್ಟಿದ್ದೀವಿ, ಹೌದಲ್ವಾ? ಹೌದು ಸರ್. ನನ್ನ ಕಣ್ಣೀರು ಒರೆಸೋಕೆ ಯಾರು, ನಾನು ಕಡೆಗೆ ಯಾರು ಬರ್ದಿರಿ ನಾನೇ ಒರೆಸ್ಕೊಂಡು ಎದ್ದೊಳ್ತೀನಿ, ಕಡೆಗೆ ಇರೋ ಆಪ್ಷನ್ ಅದು. ಯಾರೂ ಮದುವೆ ಮಾಡಲಿಲ್ಲ ಅಂತ ನೀನು ಸುಮ್ಮನೆ ಆಗ್ತೀಯ, ಅಥವಾ ಯಾರೂ ನಿನಗೆ ಊಟ ಹಾಕಲಿಲ್ಲ ಅಂತ ನೀನು ಸುಮ್ಮನೆ ಆಗ್ತೀಯ, ಕಡೆಗೆ ಒಂಚೂರು ಎಮೋಷ್ನಲ್ ಹತ್ತು ಕಡೆಗೆ ಒಟ್ಟಿ ಕೇಳಲ್ಲ, ನೀನು ದುಡ್ಕೊಂಡು ಅಥವಾ ಏನೋ ಮಾಡ್ಕೊಂಡು ತಿಂತೀಯ, ಹೌದಲ್ವಾ? ಹೌದು ಸರ್. ಹೌದು ಸರ್. ಮನುಷ್ಯ ಬಾಲ್ಯದಿಂದಲೇ ಈ ರೀತಿ ಯಾರ ಮೇಲೂ ಅವಲಂಬನೆ ಆಗದೆ ಬೆಳೆಯೋದಿದೆಯಲ್ಲ, ಅದು ಅವನನ್ನು ತುಂಬ ಸಮಯದಲ್ಲಿ ಕಾಪಾಡುತ್ತಂತೆ. ಹೌದು ಸರ್. ಅವನೆಷ್ಟು ಹಚ್ಕೊಂಡಿರ್ತಾನೆ, ನನಗೆ ಮುಳ್ಚುತ್ತಿರೆ ನನ್ನ ತಾಯಿನೇ ಬರಬೇಕು, ಇಲ್ಲ ಇನ್ಯಾರೋ ಬಂದು ನನ್ನನ್ನು ಸಮಾಧಾನ ಮಾಡಿ ಆಮೇಲೆ ನನಗೆ ಆ ನೋವು ಮಾಯವಾಗುತ್ತೆ. ಇಲ್ಲ, ಅವ್ರು ಯಾರು ಇಲ್ಲದೆ ಇರೋರು ಎಷ್ಟೊಂದು ಜನ ಅನಾಥರಿದ್ದಾರೆ ಇವತ್ತು. ಹೌದು ಸರ್, ಇದಾರೆ ಸರ್, ನೋಡ್ತೀನಿ ಸರ್. ಹಾಗಾಗಿ ನಿನಗೆ ನಾನು ಮೂಲಭೂತವಾಗಿ ಹೇಳ್ತಾ ಇರೋದು, ನಿನ್ನ ಬದುಕಲ್ಲಿ ನೀನು ಇನ್ನೊಬ್ಬರಿಗೆ, ಅವರು ಒಡಹುಟ್ಟಿದವರಾಗಲಿ ನಿನ್ನ ಹೆತ್ತವಳಾಗಲಿ ಯಾರೇ ಆಗಲಿ, ಕೈ ನೀಡಿ ಕೊಡಲು ಸಾಧ್ಯವಾದರೆ ಕೊಡು. ನೀನು ನಾನೀಗ ಅವಳಿಗೆ ಆಕೆಗೆ ಮಗಳು, ಈಕೆಗೆ ತಂಗಿ, ಈಕೆಗೆ ಅಕ್ಕ, ಇಲ್ಲ, ಇದು ಯಾವ ಭಾವನೆಯನ್ನು ಬಿಟ್ಟು ನೀನೊಂದು ಮನುಷ್ಯಳು, ನೀನೊಬ್ಬಳು ಹೆಣ್ಣು, ನೀನೊಂದು ದೇಹ ಇರೋ ಒಂದು ಪ್ರಾಣ ಇರೋ ಪ್ರಾಣಿ, ನೀನು ಮನಸ್ಸು ಮಾಡಿದ್ರೆ 4 ಜನಕ್ಕೆ ಕೈ ಎತ್ತಿ ಏನಾದರೂ ಕೊಡೋಕೆ ಸಾಧ್ಯ ಆದರೆ ಕೊಡು. ಅವರು ಪ್ರೀತಿಯಿಂದ ಕೊಟ್ಟರೆ ತಗೋ, ಬಟ್ ಭಿಕ್ಷೆ ಬಿಡಬೇಡ. ಇಲ್ಲ ಸರ್, ನಾನು ಭಿಕ್ಷೆ ಬೇಡಲ್ಲ ಸರ್. ಮದುವೆ ಅಥವಾ ಒಂದು ಹೆಣ್ಣಿಗೆ ನಿನ್ನ ಕನಸುಗಳ ಅರಿವು, ನಿನಗೂ ಆಸೆಗಳಿರ್ತವೆ, ಹೌದು, ನನಗೆ ಸತ್ಯ ಅರ್ಥ ಆಗುತ್ತೆ. ಆದರೆ ಕೆಲವೊಂದನ್ನು ಬೇಡಿ ಪಡೆದುಕೊಳ್ಳಬಾರದು. ಅವರಾಗಿ ನಿಮ್ಮನ್ನು ಬಹಳ ಪ್ರೀತಿಯಿಂದ ಕಂಡು ಅವ್ರ ಕೈಲಾದಷ್ಟು, ಅವರೇನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡೋದು ಬೇಕಿಲ್ಲ, ಬಟ್ ನಿನಗೆ ನಾವು ಇದ್ದೀವಿ ಅನ್ನೋ ಒಂದು ಮಾತು ಬಂದರೆ ಸಾಕು, ನೀನು ಎಷ್ಟೋ ಜೀವಂತವಾಗಿರ್ತೀವಿ. ಪಾಪ ನೊಂದಿರೋ ಹೆಣ್ಣು, ಯೋಚನೆ ಮಾಡಬೇಡಮ್ಮ, ಏನೋ ಒಂದು ಆಗುತ್ತೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿಬಿಟ್ರೆ ಸಾಕು. ಬಹುಶಃ ನೀನು ನೊಂದಿರೋ ಜೀವವಾಗಿ, ಕಷ್ಟ ನೋಡಿರೋಳಾಗಿ ನಿನಗದು ಬಹಳ ದೊಡ್ಡ ಊಟ, ಹೌದಲ್ವಾ? ಹೌದು ಸರ್. ಸರ್, ಇನ್ನೊಂದು ಏನಂದ್ರೆ, ನಾನು ಯಾರನ್ನ ತುಂಬಾ ಇಷ್ಟಪಡ್ತಾನೆ ಅವರೇ ನನಗೆ ದೂರ. ನನ್ನ ಫ್ರೆಂಡ್ಸ್ ಕೂಡ ಅವರು ದುಡ್ಡು ವಿಷಯದಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಾತೇ ಬಿಟ್ಬಿಟ್ರು ಸರ್. ಇಬ್ರು ಕ್ಲೋಸ್ ಆಗಿದ್ರು, ಅವ್ರ ಮಾತು ಬಿಟ್ಬಿಟ್ಟು ಇವಾಗ ಮಾತಾಡ್ತಾ ಇಲ್ಲ ಸರ್. ಅವರು ಕೂಡ ಏನಕ್ಕೆ ಮಾತು ಬಿಟ್ರು? ಈ ದುಡ್ಡು ವಿಷಯದಲ್ಲಿ ಮಾತುಕತೆ ಬಂತು ಸರ್. ನನ್ನ ದುಡ್ಡು ಕೇಳಿದ್ರು, ಆ ಟೈಮ್ಗೆ ನನ್ನ ಹತ್ರ ದುಡ್ಡಿದ್ದಿಲ್ಲ, ಅದನ್ನ ಮಾತಾಡೋದೇ ಬಿಟ್ಬಿಟ್ರು ಸರ್. ಅವರು ಕೂಡ ನಿನ್ನ ಹತ್ರ ದುಡ್ಡಿದ್ದಿದ್ರೆ ನೀನು ಕೊಡ್ತಿದ್ದ? ಹೌದು ಸರ್. ದುಡ್ಡಿಲ್ಲ ಅಂದಿದ್ದಿ, ಕೊಟ್ಟಿಲ್ಲ ಸರ್. ತಪ್ಪು ಯಾರ್ದಿಲ್ಲಿ? ತಪ್ಪು ಅದು ನಂದ. ಅವರೇ ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ, ನಿನ್ನನ್ನು ನಾನು ಕೊಟ್ಟಿಲ್ಲ ಅಂತ, ದುಡ್ಡಿಲ್ಲ ಅಂತ ನೀನು ಅಂದಾಗ ನಾನು ಏನು ಕೇಳಿದೆ, ದುಡ್ಡಿದ್ದರೆ ಕೊಡ್ತಿದ್ದೆ ಅಲ್ವಾ ತಾಯಿಯಿಂದ, ಹೌದಲ್ವಾ? ಹೌದು ಸರ್. ಅದು ನಿನ್ನ ಮನಸ್ಸಿಗೆ ಗೊತ್ತು. ವಿಚಾರ ಏನಂದರೆ, ಪಾಪ ಅವರಿಗೆ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಇಲ್ಲ ಸರ್. ಹೌದು. ಈಗ ನೀನು ಅಂಥವ್ರನ್ನ ಸ್ನೇಹಿತರು ಮಾಡ್ಕೊಂಡಿದ್ಯಾ. ಈಗ ನಾನು ಹೇಳೋದು, ಇಲ್ಲಿಗೆ ಅದನ್ನು ಅಂತ್ಯ ಮಾಡು ಅಥವಾ ಶುರು ಮಾಡು ವಿಚಾರ ಅದಲ್ಲ. ಅವರು ಹೊರಗಿನ 2 ದೇಹಗಳಷ್ಟೇ. ಹೌದು ಸರ್. ಅವರಿಲ್ಲದೆ ಹೋದಾಗಲೂ ನೀನಿದ್ದೀಯ, ಮತ್ತು ನಾಳೆನೂ ಇರ್ತೀಯ. ಆದರೆ ನಿನ್ನ ಭಾವನಾತ್ಮಕ ನಾಟಕವನ್ನು ಕಿತ್ತು ಬಿಸಾಕು. ನನ್ನ ಹತ್ರ ಇದ್ದಿದ್ರೆ ನಾನು ಕೊಡ್ತಿದ್ದೆ ಅನ್ನೋದು ನಿನ್ನ ಮನಸ್ಸಲ್ಲಿರೋ ಸತ್ಯ ವಿಚಾರವಾಗೋದಾದರೆ, ಅವರು ಇವಳು ಇದ್ದು ಕೊಡಲಿಲ್ಲ ಅಂತ ಅವಳು ಅಂದ್ಕೊಂಡ್ರೆ ನೀನು ಅವಳು ಸರಿ ಮಾಡಲಿಕ್ಕೆ ಒಟ್ಟು ಬಂದಿರೋದು ನೀನಿಲ್ಲಿ. ಹೌದು ಸರ್. ಸರ್, ಅವ್ರು ಹಂಗೆ ಅನ್ಕೊಂಡಿದ್ದಾರೆ ಸರ್. ನನಗೆ ಅರ್ಥ ಆಗುತ್ತಮ್ಮ, ಅವೆಲ್ಲ ಮಾನಸಿಕ, ಅದೊಂದು ಸೈಕಾಲಜಿ. ಅವರು ನಿರೀಕ್ಷೆ ಇಟ್ಕೊಂಡು ಬಂದು ಅವರು ಒಂದು ಹಂತಕ್ಕೆ ಪ್ರಬುದ್ಧರಾಗಿದ್ದರೆ, ಇದ್ದಿದ್ರೆ ಕೊಡ್ತಿದ್ಲು ಪಾಪ ಅಂದುಕೊಂಡು ಖಂಡಿತ ಆ ಸ್ನೇಹ. ಈಗ ಜೀವನದಲ್ಲಿ ಏನು ಗೊತ್ತಾ, ನಿನಗೆ ದುಡ್ಡು ಮುಖ್ಯ ಆದರೆ ದುಡ್ಡನ್ನು ಸಂಗ್ರಹಿಸ್ತೀಯಂತೆ ಅಥವಾ ದುಡ್ಡನ್ನು ಕೇರ್ ಮಾಡ್ತೀಯಂತೆ. ನಿನಗೆ ಸ್ನೇಹ ಮುಖ್ಯ ಆದರೆ ಸ್ನೇಹವನ್ನು ಕೇರ್ ಮಾಡ್ತೀಯಂತೆ. ನಿನಗೆ ನೀನು ಹಾಕೊಳ್ಳೋ ಯಾವುದೋ ಡ್ರೆಸ್ ಮುಖ್ಯ ಆದರೆ ಆ ಡ್ರೆಸ್ಸನ್ನು ಕೇರ್ ಮಾಡ್ತೀಯಂತೆ. ಅಂದರೆ ವಿಜ್ಞಾನಿಗಳು ಹೇಳ್ತಾರೆ, ಮನುಷ್ಯನಿಗೆ ಹುಟ್ಟಿನಿಂದನೇ ಆ ಕೇರ್ ಮಾಡೋ ಬುದ್ಧಿ ಇರುತ್ತಂತೆ. ಬಟ್ ವಿಷಯ ಏನಂದರೆ, ಅವನಿಗೆ ಎಲ್ಲರ ಬಗ್ಗೆನೂ ಕೇರ್ ಇಲ್ಲ, ಯಾವುದೋ ಅವನಿಗೆ ಇಷ್ಟ ಇರೋದ್ರ ಬಗ್ಗೆ ಕೇರ್ ಇದೆ ಅಷ್ಟೇ. ಈಗ ನಿನಗೆ ನೀನು ಹಾಕೊಳ್ಳೋ ಯಾವುದೋ ಡ್ರೆಸ್ ಮೇಲೆ ಬಹಳ ಕೇರ್ ಇದೆ, ಪ್ರೀತಿ ಇದೆ. ಇನ್ನೆಷ್ಟೋ ಡ್ರೆಸ್ಗಳು ಸುಮ್ಮನೆ ಬಿದ್ದಿದ್ದಾವೆ, ಅದ್ರ ಬಗ್ಗೆ ಕೇರ್ ಮಾಡಲ್ಲ ನೀನು. ಸುಮ್ಮನೆ ಹಾಕೊಳ್ತೀಯ, ಎಸಿತೀಯ.
ಆ್ಯಂಡ್ ಅದೇ ಥರ ನಿನ್ನ ಎಷ್ಟೋ ಸಂಬಂಧಿಕರಿದ್ದಾರೆ ಅಥವಾ ಎಷ್ಟೋ ನಿನ್ನ ಕುಟುಂಬದ ಫ್ಯಾಮಿಲಿ ಸದಸ್ಯರಿದ್ದಾರೆ, ಅದರಲ್ಲಿ ಯಾರೋ ಒಬ್ಬರನ್ನ ಭಾಳ ಕೇರ್ ಮಾಡ್ತೀಯ. ಹೌದು ಸರ್. ಇಡೀ ಮನುಷ್ಯನ ಮನಸ್ಥಿತಿ ಅದು. ನನಗೆ ನಿನ್ನ ಕೇರ್ ಮಾಡಬೇಕು ಅನ್ನಿಸ್ತಾ ನಾನು ಮಾಡ್ತೀನಿ, ನನಗೆ ನನ್ನ ಬಳಿ ಇರೋ ಹಣವನ್ನು ಅದೇ ದೊಡ್ಡದು ಅನ್ನಿಸ್ತಾ ನಾನು ಹಣವನ್ನು ಕೇರ್ ಮಾಡ್ತೀನಿ, ಸ್ನೇಹಿತ ದೊಡ್ಡವನು ಅಂದ್ಕೊಂಡ ನಾನು ಅವನನ್ನು ಕೇರ್ ಮಾಡ್ತೀನಿ. ನಾನು ಅಂದುಕೊಂಡ್ರೆ ಖಂಡಿತ ಎಲ್ಲರನ್ನೂ ಕೇರ್ ಮಾಡ್ತೀನಂತೆ, ಬಟ್ ನಾನು ಅಂದುಕೊಳ್ಳಲ್ಲ ಅಷ್ಟೇ. ಹೌದು ಸರ್. ನಿನ್ನಿಂದ ನನಗೆ ಉಪಯೋಗ ಇಲ್ಲ, ನಿನ್ನನ್ನು ಕೇರ್ ಮಾಡಿ ನನಗೇನಾಗಬೇಕು, ನಾನು ನನ್ನ ಹತ್ರ ಇರೋ ಹಣವನ್ನು ಕೇರ್ ಮಾಡ್ತೀನಿ. ಹೌದು ಸರ್. ಹಾಗಾಗಿ ಕೇರ್ ಮಾಡೋದು ಅಂದರೆ ಕಾಳಜಿ ವಹಿಸುವ ಬುದ್ಧಿ ಮನುಷ್ಯನಿಗೆ ಹುಟ್ಟಿನಿಂದಲೇ ಇದೆ. ಬಟ್ ಅವನಿಗೆ ಬೇಕಾದದನ್ನು ಕೇರ್ ಮಾಡ್ತಾನೆ. ಬಟ್ ಸಮಸ್ಯೆ ಏನಂದರೆ, ಈಗ ನಿನ್ನ ಫ್ರೆಂಡು ನೀನು ದುಡ್ಡು ಕೊಡಲಿಲ್ಲ ಅಂತ ಬಿಟ್ಟು ಹೋದ್ಲು, ಅದು ಅವಳಿಗೆ ಸಮಸ್ಯೆ. ಬಟ್ ನಿನ್ನ ಸಮಸ್ಯೆ ಏನು, ಅವಳು ಯಾಕೆ ಬಿಟ್ಟು ಹೋದ್ಲು ಅನ್ನೋದು ನಿನ್ನ ಸಮಸ್ಯೆ. ಅಂದರೆ ನಿಮ್ಮದೇ ಆದ ನಿಮ್ಮ ಸಮಸ್ಯೆಗಳಿದ್ದೇ ಇದ್ದಾವೆ. ಹೌದು ಸರ್, ಇದೆ ಸರ್. ಹಾಗಾಗಿ ಆಕೆಯ ವಿಚಾರಗಳು ಅಥವಾ ಆಕೆಯ ಆಲೋಚನೆ ಈಕೆ ಇದ್ದೂ ನನಗೆ ಕೊಟ್ಟಿಲ್ಲ ಅನ್ನೋದು ಆಕೆಯ ಆಲೋಚನೆ. ಬಟ್ ವಾಸ್ತವ ಏನಂದರೆ, ನಿನ್ನ ಹತ್ರ ಇದ್ದಿದ್ರೆ ನೀನು ಕೊಡ್ತಿದ್ದೆ, ಇಲ್ದಿದ್ದಕ್ಕೆ ನೀನು ಕೊಟ್ಟಿಲ್ಲ. ಸರ್. ಹೌದು ಸರ್. ಸತ್ಯವನ್ನು ಅರಿತು ಜೀವನವನ್ನು ಮಾಡಿ ಅನ್ನೋದು ಇದಕ್ಕೆ. ಈಗಲೇ ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟು ಅಂತ ಗೊತ್ತಾಗೋ ಸಮಯ. ಗೊತ್ತಾಗ್ತಿದೆ ಸರ್, ನನಗೆಲ್ಲಾನು ಗೊತ್ತಾಗ್ತಿದೆ. ಯಾವಾಗ ನೀವು ಸತ್ಯವನ್ನು ಬಿಟ್ಟು, ಅಯ್ಯೋ ಇಲ್ಲ ಕಣೆ ನನ್ನ ಹತ್ರ ಇದ್ದೀನಿ ನೋಡು, ಪರ್ಸ್ ನೋಡು, ಇಲ್ಲ ಬ್ಯಾಗ್ ನೋಡು, ತಗೋ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನೋಡು, ಇದರ ಅವಶ್ಯಕತೆಯೇ ಇಲ್ಲ. ನಿಮ್ಮೊಳಗಡೆ ಅಂತಹದ್ದೊಂದು ಸತ್ಯ ಇದೆ ಎನ್ನುವುದಾದರೆ, ಅವರು ಮುನ್ಸ್ಕೊಂಡು ಹೋಗ್ತಾರೆ ಎನ್ನುವುದಾದರೆ, ಅಂಥದ್ದನ್ನು ಮತ್ತೆ ಮರಳಿ ಪಡೆಯುವ ಅಥವಾ ಮತ್ತೆ ಮೇಲ್ಬಿದ್ದು ಹೋಗುವ ಪ್ರಯತ್ನ ಮಾಡಬಾರ್ದು. ಇಷ್ಟೆಲ್ಲ ನೋವು ತಿಂದಿರೋ ನೀನು ಮೊದಲು ನಿನ್ನನ್ನು ನೀನು ಒಂದು ಸ್ವಾವಲಂಬಿಯಾಗಿ, ಯಾರಿಲ್ಲದೆ ಹೋದರೂ ನಾನು ಇಲ್ಲಿ ಬಂದಿರುವುದು ಕೊಡುವುದಕ್ಕೆ ಹೊರತು ಬೇಡುವುದಕ್ಕಲ್ಲ. ಅದು ಸಂಬಂಧವಾಗಲಿ ಹಣವಾಗಲಿ ಏನೇ ಆಗಲಿ, ಮನುಷ್ಯನಾಗಿ ನೀನು ಕೊಡೋದನ್ನು ಕಲಿತು. ನನಗೆ ನನ್ನ ಅಕ್ಕ ಅದನ್ನು ಕೊಟ್ಟಿಲ್ಲ, ಇನ್ಯಾರು ಇನ್ನೇನು ಕೊಟ್ಟಿಲ್ಲ ಅಂತ ನಾನೇನು ಕೊಟ್ಟಿದ್ದೀನಿ ಅದ್ರ ಬಗ್ಗೆ ತೃಪ್ತಿ ಇದೆಯಾ? ಮತ್ತು ನಾನು ಇನ್ನೂ ಕೊಡ್ಬೋದು, ಪ್ರೀತಿ ಕೊಡ್ಬೋದು, ಒಂದೆರಡು ಒಳ್ಳೆ ಮಾತು ಹೇಳ್ಬೋದು. ಇಲ್ಲ ನನ್ನ ಅಕ್ಕ ನನಗೆ ಯಾಕೋ ಮದುವೆ ಮಾಡೋದು ಕಾಣ್ತಾ, ನೀನು ಇದೊಂದು ವಿಚಾರವನ್ನು ಇಟ್ಕೊಂಡು ಅವ್ರೊಂದು ದ್ವೇಷನೂ ಮಾಡ್ಬೋದು. ಅವ್ರು ಏನು ಮಾಡಿದ್ರೇನು ಮಾಡಲಿ ಬಿಡಲಿ, ನನಗೇನು, ನಾನು ಪ್ರೀತಿ ಕೊಡ್ತೀನಿ, ಪ್ರೀತಿನ ಮಾತಾಡಿಸ್ತೀನಿ, ಒಡ ಹುಟ್ಟಿದ್ದೀನಿ, ನಾನಿರೋವರೆಗೂ ಅವರಿರೋವರೆಗೂ ಮಾತಾಡಿಸ್ತೀನಿ ಬಿಡು, ಇಷ್ಟು ಮಾತ್ರ ಅಂದುಕೊಂಡ್ರೆ ಅಲ್ಲಿ ದುಃಖನೇ ಇಲ್ಲ. ಹೌದು ಸರ್, ನಾನು ಅನ್ಕೊಂತೀನಿ ಸರ್, ಇಷ್ಟು ತಪ್ಪು ಮಾಡಿದ್ದೀನಿ. ಇಷ್ಟು ತಪ್ಪು ಒಂದು ಮನೆಯಲ್ಲಿ ಗೊತ್ತಿದ್ರೆ ನನ್ನ ಯಾವ ತರ ನೋಡ್ತಿದ್ರು, ಒಂದು ಚೀಪ್ ತರ ನನ್ನ ನೋಡ್ತಾ ಇದ್ರು. ಇದೆಲ್ಲ ಗೊತ್ತಿಲ್ಲ ಮನೆಯಲ್ಲಿ. ನೋಡಿ, ಜಗತ್ತಲ್ಲಿ ಕೆಲವರಿಗೆ ಮಾತ್ರ ಇಂಥದ್ದೊಂದು ಅವಕಾಶ ಸಿಗುತ್ತಂತೆ. ಅದೇನೆಂದರೆ, ಇಡೀ ಕುಟುಂಬಕ್ಕೂ ಅಥವಾ ಇಡೀ ಸಮಾಜಕ್ಕೂ ಗೊತ್ತಾಗಕ್ಕಿಂತ ಮುಂಚೆ ಅವ್ರಿಗೆ ಮಾತ್ರ ಗೊತ್ತಾಗಿ ಅವರು ಮಾತ್ರ ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಡ್ತಾನಂತ ಭಗವಂತ. ಕೆಲವೊಂದು ಹಂಗಲ್ಲ, ಅವ್ರಿಗೆ ಗೊತ್ತಾಗಿಂತ ಮುಂಚೆ ಜಗತ್ತಿಗೆ ಗೊತ್ತಾಗಿರುತ್ತಂತೆ. ಅವನು ಜಗತ್ತಿಗೆ ಗೊತ್ತಾಯ್ತಲ್ಲ ಅನ್ನೋ ಕಾರಣಕ್ಕೆ ಮರ್ಯಾದೆಗೆ ಅಂಜಿ ಸತ್ತೇ ಹೋಗ್ತಾನೆ. ಆದರೆ ನಿನಗೆ ಹಾಗಲ್ಲ, ನಿನಗೆ ಗೊತ್ತಾಗಿದೆ, ಮತ್ತು ಅದು ಎಲ್ಲೂ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಇನ್ನೆಲ್ಲೋ ಪಸರಿಸಿ ನಿನ್ನ ಇಡೀ ವ್ಯಕ್ತಿತ್ವ ಹರಣವಾಗೋಕ್ಕಿಂತ ಮುಂಚೆ, ನೀನು ಲೆಸ್ ಕ್ಯಾರೆಕ್ಟರ್ಗಳು ಅಂತ ಯಾರೋ ಹೇಳೋಕ್ಕಿಂತ ಮುಂಚೆ ನಿನಗೆ ತಿದ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ನಿನ್ನ ದೇಹ, ನಿನ್ನ ಮನಸ್ಸು ಈಗಲೂ ಕೂಡ ಅದು ಅತ್ಯಂತ ಶುದ್ಧವಾದದ್ದು. ಯಾವಾಗ ನಾನು ತಪ್ಪು ಮಾಡಿದೆ, ನಾನು ಹಿಂಗೆ ಮಾಡಬಾರ್ದಿತ್ತು, ನಾನು ನನ್ನ ಯಾರಿಗೂ ತಾಯಿಗೂ ಇನ್ಯಾರಿಗೂ ಅನ್ನೋದಕ್ಕಿಂತ ನನಗೆ ನಾನು ಮೋಸ ಮಾಡಿಕೊಂಡೆ ಅಂತ ಯಾವಾಗ ನಿನ್ನ ಅರಿವಿಗೆ ಬಂತು, ಮತ್ತೆ ಆ ಶುದ್ಧತೆ ನಿನ್ನ ಪಾಲಿಗೆ, ನಿನ್ನ ಬಳಿಗೆ ಬಂದಿದೆ. ನಿನ್ನ ದೇಹ ಶುದ್ಧವಾಗಿದೆ, ನಿನ್ನ ಮನಸ್ಸು ಶುದ್ಧವಾಗಿದೆ, ಎಲ್ಲವೂ ಶುದ್ಧವಾಗಿದೆ. ಕಾರಣ ನಿನ್ನ ತಪ್ಪಿನ ಅರಿವು ನಿನಗಾಗಿದೆ. ಇದಾಗಿಯೂ ನೀನು ವಾದಿಸ್ತಾ ಇದ್ದರೆ, ನೀನು ಯಾವ ದೇಹ ಸಂಪರ್ಕವನ್ನು ಇಟ್ಕೊಳ್ಳೋದು ಬೇಕಿಲ್ಲ, ನೀನು ಖಂಡಿತ ಅಶುದ್ಧಳು ಅಂತ ನಾನು ಹೇಳಿಬಿಡ್ತಾ ಇದ್ದೆ. ಯಾಕಂದರೆ ಅದು ದೇಹಕ್ಕೂ ಮೀರಿ ಮನಸ್ಸಿನ ಆಲೋಚನೆಗೆ ಸಂಬಂಧಿಸಿದ್ದು. ಎಷ್ಟೋ ಈ ಜಗತ್ತಿನ ಕೋಟಿ 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 ಮಹಿಳೆಯರಲ್ಲಿ ಕೆಲವರು ಮಾತ್ರ ಅತ್ಯಂತ ಮಹಾತ್ಮ ಹೆಣ್ಣು ಆತ್ಮಗಳಾಗಿ, ಹೆಣ್ಣು ಜೀವಗಳಾಗಿ, ಸಾಧಕಿಯರಾಗಿ ಹೊರಬಂದರು. ಯಾಕಂದರೆ ಅವರಿಗಾದ ಇಂತಹ ಅವಮಾನಗಳು, ತಿರಸ್ಕಾರಗಳು, ಬಳಸಿ ಬಿಸಾಡುವ ಈ ಅನುಭವಗಳಾದ ಮೇಲೇ ಅವರು ಬದುಕನ್ನು ಸಮಾಜಕ್ಕೋ ಅಥವಾ ಇನ್ನೇನೋ ದೊಡ್ಡ ದೊಡ್ಡ ಕನಸು ಕಾಣೋಕ್ಕೆ ಶುರು ಮಾಡಿದ್ರು. ಅವ್ರು ಯಾವುದೋ ಮೊಬೈಲ್ ಅಂಗಡಿಲೋ ಅಥವಾ ಇನ್ನೆಲ್ಲೋ ಕಾಫಿ ಸೆಂಟ್ರಲ್ಲೋ ಪ್ರೀತಿ ಮಾಡಿಕೊಂಡು ಅಲ್ಲೇ ಜೀವನವನ್ನು ಅಲ್ಲೇ ಸ್ಮಶಾನ ಮಾಡಿಕೊಳ್ಳಿಲ್ಲ. ಅವರೆಲ್ಲ ಆ ಅನುಭವಗಳಾದ ಮೇಲೆ ಅವರ ಕನಸುಗಳು ಎತ್ತರವಾದವು, ಮತ್ತು ಅವರ ಜೀವನವೂ ಎತ್ತರವಾಯಿತು, ಮತ್ತು ಅವರಿಗೆ ಈ ಸಮಾಜದಲ್ಲಿ ಸಿಗುವ ಗೌರವವೂ ಎತ್ತರವಾಯಿತು. ನಿನ್ನ ಆಲೋಚನೆಗಳು ಆ ಕಾಫಿ ಶಾಪಲ್ಲೇ, ಇವನು ಯಾರೋ ಈ ಮೋಸಗಾರನ ಈ ಸಂಪರ್ಕದಲ್ಲೇ, ಅವನು ಫೋನ್ ಕಾಂಟ್ಯಾಕ್ಟಲ್ಲೇ ಇದೆ ಅನ್ನೋದಾದರೆ ನೀನೊಂದು ಬಾವಿಯ ಹುಳು.
ಜಗತ್ತು ದೊಡ್ಡದಿದೆ ತಾಯಿ. ನಿನ್ನ ಕರ್ತವ್ಯವನ್ನು ನೀನು ಶ್ರದ್ಧೆಯಿಂದ ಮಾಡ್ತಾ ಹೋಗು. ನಿನ್ನ ಬಾಳಿಗೆ ಯಾವ ಸಂಗಾತಿ ಬರಬೇಕು, ಯಾರು ಬರಬೇಕು, ಯಾವಾಗ ಬರಬೇಕು, ಅದೆಲ್ಲವೂ ಪೂರ್ವ ನಿರ್ಧಾರಿತ. ನಿನ್ನ ಶ್ರಮವನ್ನು ನೀನು ಹಾಕು. ಬಟ್ ಭಗವಂತ ಆಯ್ಕೆ ಮಾಡಿಕೊಳ್ಳಿಕ್ಕೆ ಮನುಷ್ಯನಿಗೆ ಅವಕಾಶ ಕೊಟ್ಟಿರೋದ್ರಿಂದ ಒಳ್ಳೆಯದನ್ನೇ ಆಯ್ಕೆ ಮಾಡು. ಆ ತೂರದಲ್ಲಿ ನನಗೂ ಯಾರೋ ಒಬ್ಬ ಬೇಕು ಅಂತ ಸಡನ್ನಾಗಿ ಯಾರನ್ನೂ ಆಯ್ಕೆ ಮಾಡ್ಕೊಳ್ಳೋದಲ್ಲ. ನೀನು ಈ ಮುಂಚೆ ಮಾಡಿದ ಅದನ್ನೇ ತಾನೇ. ಹೌದು ಸರ್, ಅದೇ ಮಾಡಿದೆ ಸರ್. ಮತ್ತೆ ಆ ತಪ್ಪನ್ನ ಮಾಡಕ್ಕೆ ನಾನು ಇಷ್ಟಪಡಲ್ಲ ಸರ್. ಮಾಡಬಾರ್ದು. ಅಂಡ್ ಅನುಭವ ಆಗಿದೆ. ಯಾಕಂದರೆ ಇದು ಯಾವ ಶಾಲೆಯಲ್ಲೂ ಕಲಿಸದ ಪಾಠವನ್ನು ಈ ಹುಡುಗ ಕಲಿಸೋಗಿದ್ದಾನೆ. ಆ್ಯಂಡ್ ಅವನೇನು ಅನುಭವಿಸ್ಬೇಕು ಅವಶ್ಯವಾಗಿ ಅನುಭವಿಸ್ತಾನೆ. ನನ್ಗೇನಂದ್ರೆ ಮತ್ತೆ ಏನಾದ್ರು ಬಂದು ಏನಾದ್ರು ನನಗೇನಾದ್ರು ಟಾರ್ಚರ್ ಏನಾದ್ರು ಮಾಡ್ತಾರ ಅಂತ ಖಂಡಿತ ಸಾಧ್ಯ ಇಲ್ಲಮ್ಮ. ಆದರೆ ಈಗ ನೀನು ಅವನ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿದುಕೊಳ್ಬೇಕು. ಎಲ್ಲ ಚೇಂಜ್ ಮಾಡಿ ಮುಂದೆ ಈಗ ನೀನು ಮೊದಲಿನಂತೆ ಹಳೆಯ ಲವ್ವರ್ ಅನ್ನೋ ಕಾರಣಕ್ಕೆ ಆ ಮೃದು ಸ್ವಭಾವ ಒಳ್ಳೆಯದಲ್ಲ. ಆತ ಹಳೆಯ ಲವ್ವರ್ ಅಲ್ಲ, ಆತ ನಿನಗೆ ಮತ್ತು ಇನ್ನೊಂದು ಹೆಣ್ಣಿಗೆ, ಯಾಕಂದರೆ ಅವನು ಇನ್ನೊಂದು ಹೆಣ್ಣಿಗೆ ಅವನ ಹೊಲಸು ದೇಹವನ್ನು ಅರ್ಪಿಸ್ಕೊಳ್ತಾ ಇದ್ದಾನೆ, ಹೌದಲ್ವಾ? ಹೌದು ಸರ್, ಹೌದು ಸರ್. ಅವನು 2 ಹೆಣ್ಣಿಗೆ ಮೋಸ ಮಾಡಿದ್ದಾನೆ. ಅದು ಕಾಲಕ್ರಮೇಣ ಅವನ ಕರ್ಮ ಅವನಿಗೆ ತಟ್ಟುತ್ತೆ ಏನಲ್ಲ, ಅದೇ ಹೆಣ್ಣು ಮತ್ತೆ ಅಲ್ಲೊಂದು ದೊಡ್ಡ ಕೋಲಾಹಲ ಎದ್ದೇಳುತ್ತೆ. ಯಾಕಂದರೆ ತುಂಬ ದಿನ ಯಾವುದನ್ನು ಮುಚ್ಚಿಡ್ಲಿಕ್ಕಾಗಲ್ಲ. ಆದರೆ ಅದು ಮತ್ತೆ ನಿನ್ನ ಬಳಿ ಹುಡುಕೊಂಡು ಬರುವ ಮುಂಚೆ ಈಗ ನೀನು ಅದಕ್ಕೆ ಸಂಪೂರ್ಣ ಯಾವ ರೀತಿ ಅಂತ್ಯ ಅಂದರೆ ನೀನೇ ದುರ್ಗಿಯಾಗಿ ಆಕೆಗೆ ದರ್ಶನ ಕೊಟ್ಟು ಅಲ್ಲಿಗೆ ಅದನ್ನು ಅಂತ್ಯ ಮಾಡಿಕೊಳ್ಬೇಕು. ನೀನೇನು ಬರದೇ ಇದ್ರೆ ಸಾಕು ಅಂತ ನೀನೇನು ಎದುರ್ಕೊಂಡು ಹೋದರೆ ಅದು ಖಂಡಿತ ಮತ್ತೆ ನಿನ್ನ ಕಡೆ ಹುಡುಕೊಂಡು ಬರುತ್ತೆ. ನೀನು ಕಡೆಯದಾಗಿ ಒಂದು ಎಚ್ಚರಿಕೆ ಕೊಟ್ಟು ಆ ಮೆಸೇಜನ್ನು ತೆಗೆದಿಟ್ಕೊಂಡು ಆ್ಯಂಡ್ ಅಲ್ಲಿಗೆ ಅದನ್ನು ಮುಗಿಸ್ಬೇಕು. ಆ್ಯಂಡ್ ಇನ್ನೊಂದು, ಆತ ಎಂದಿಗೂ ನಿನ್ನ ಜೀವನದಲ್ಲಿ ಬರುವುದಿಲ್ಲ. ಆದರೆ ಈಗ ನೀನು ನಿನ್ನ ತಾಯಿ ಯಥಾವತ್ ಆಕೆ ನಿನಗೆ ಹೇಗೆ ಗಮನ ಕೊಡದೇ ಇರಲಿ, ನೀನು ಆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಆ್ಯಂಡ್ ನಿನಗೆ ಶಕ್ತಿ ಇದೆ, ನೀನು ಅದ್ಭುತವಾಗಿ ಬದುಕ್ತೀಯ, ಯೋಚನೆ ಮಾಡಬೇಡ. 30 ಆಗಲಿ 35 ಆಗಲಿ, ಅಯ್ಯೋ ನಾನು ಒಂಟಿ ಆಗಿದ್ದೀನಿ, ಈ ಥರರೇನೋ ಮದುವೆ ಆಗಿದ್ದಾರೆ, ನನ್ನ ಫ್ರೆಂಡೆಲ್ಲ ಹಂಗಿದ್ದಾರೆ, ಬೇಡ. ನಿನ್ನ ಜೀವನ ನೀನು ಒಂದು ಮನೆಯ ಮಗಳಾಗಿ ಸ್ವಲ್ಪ ಎಲ್ಲೋ ತಪ್ಪಿದ್ದೀಯ, ಅದರ ಋಣ ತೀರಿಸಲಿಕ್ಕೆ ಇನ್ನೂ ಆ ಮನೆಯನ್ನು ಸ್ವಲ್ಪ ಶ್ರೇಷ್ಠವಾಗಿ ನೋಡ್ಕೊ. ಆ್ಯಂಡ್ ಅಲ್ಲಿ ನೀನೊಂದು ಹೆಣ್ಮಗಳಾಗಿ ಉಳ್ಕೊ, ಒಳ್ಳೆಯವಳಾಗಿ ಉಳ್ಕೊಂಡಿದೆಯಾ ಅಂದು ಮುಂದೆಯೂ ಉಳ್ಕೊ. ಆ್ಯಂಡ್ ಆ ಮನೆ ಸಂಸ್ಕಾರವಂತಾರೆ ಮತ್ತೆ ಬರ್ತಾರೆ. ಅಲ್ಲಿ ಯಾವುದೋ ಒಂದು ವಿಚಾರ ನಿನ್ನನ್ನು ಮತ್ತೆ ಮೇಲೆ ತಗೊಂಡು ಹೋಗುತ್ತೆ. ಆ್ಯಂಡ್ ನಿನ್ನ ಬದುಕಿಗೂ ಸಂಗಾತಿ ಬರ್ತಾರೆ. ಆದರೆ ಸ್ವಲ್ಪ ತಡ ಆಗಬಹುದೇನು, ಇದು ಯಾವುದೂ ಜ್ಯೋತಿಷ್ಯ ಅಲ್ಲ. ಆದರೆ ನೀನು ಇದರಿಂದ ಮುಕ್ತಳಾಗಬೇಕು. ಅಯ್ಯೋ ನಾನು ಕೊಂಚ ದೇಹವನ್ನು ಇನ್ನೊಬ್ಬರಿಗೆ ಅರ್ಪಿಸ್ಕೊಂಡಿರೋಳು ಹೇಗಾಗುತ್ತೆ ಅಂತ ಯೋಚನೆ ಮಾಡಬೇಡ. ಯಾವಾಗ ನೀನು ಆ ತಪ್ಪಿನ ಸ್ವಯಂ ಪಶ್ಚಾತ್ತಾಪ ಪಡ್ಕೊಂಡು ಹೌದು ನಾನು ಇನ್ಮೇಲಾದರೂ ಸರಿ ಹೋಗಬೇಕು ಅಂತ ಅಂದುಕೊಂಡಲ್ಲ, ಅದು ನಿನ್ನ ಬದುಕಿನ ಭಾಳ ದೊಡ್ಡ ತಿರುವು ಅದು. ಯಾಕಂದರೆ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಅಥವಾ ಆತನಿಗೆ 2ನೇ ಆಪ್ಷನ್ ಆಗಿರೋದು ಅಥವಾ ಸಾಯೋದು ಮತ್ತಿನ್ನೇನೋ ಮಾಡ್ಬೋದಿತ್ತು. ಆದರೆ ನೀನು ಬದುಕ್ತಿದ್ದೀಯ, ಅದಕ್ಕೇನೋ ಒಂದು ಕಾರಣ ಇದೆ. ಮತ್ತು ನಿನ್ನ ಬಾಯಿಂದ ಬರ್ತಾ ಇರೋ ಮಾತುಗಳು ಅತ್ಯಂತ ಪ್ರಬುದ್ಧಮಾನವಾಗಿವೆ. ನನಗನ್ಸುತ್ತೆ ಏನೋ ಒಂದು ಕಾರಣ ಇರಬೇಕು. ಹಾಗೆ ನೀನು ಜೀವಂತವಾಗಿರೋ, ನಿಮ್ಮ ತಾಯಿ ಚೆನ್ನಾಗಿ ನೋಡ್ಕೊ, ಮಾಡ್ತಿರೋ ಕೆಲಸವನ್ನು ಇನ್ನೂ ಅದ್ಭುತವಾಗಿ ಮಾಡು. ಆ್ಯಂಡ್ 4 ಜನ, ಯಾಕಂದರೆ ಒಂದು ಹೆಣ್ಮಗಳಾಗಿ ನೀನು ಇನ್ನೊಬ್ಬ ಸಂಗಾತಿ ಬರ್ಬೋದು, ಬರದೇ ಇರ್ಬೋದು, ಅದು ವಾಟ್ ಎವರ್ ಇಟ್ ಈಸ್. ಬಟ್ ಇರುವಷ್ಟು ದಿನ 4 ಜನಕ್ಕೆ ಉಪಯೋಗ ಆಗೋ ಥರ ಬದುಕು. ಅದು ನಿನ್ನ ತಾಯಿ ಆಗಿರ್ಬೋದು, ನಿನ್ನ ಅಕ್ಕ ಆಗಿರ್ಬೋದು, ಅವ್ರು ನಿನಗೇನು ಮಾಡಿದ್ದಾರೆ ಅನ್ನೋದಕ್ಕಿಂತ ನೀನು ಬದುಕಿರೋವರೆಗೂ ಅವ್ರಿಗೇನು ಕೊಡ್ತೀಯ ಅದು ನೀನು ಸತ್ತ ನಂತರವೂ ನಿನ್ನ ಜೊತೆ ಬರುವ ಧರ್ಮ ಕರ್ಮಗಳಿಗೆ ಸೇರುತ್ತೆ. ಅವ್ರು ನಿನ್ನ ಜೊತೆ ಕೆಟ್ಟದಾಗ ಹೇಗಾದರೂ ನಡ್ಕೊಳ್ಳಿ, ನಿನಗೆ ಕಾಳಜಿ ತೋರಿಸದೇ ಇರಲಿ, ಆದರೆ ನೀನು ನಿನ್ನ ತನವನ್ನು ಬಿಡದೇ ಇರೋದಿದೆಯಲ್ಲ. ಈಗ ಒಂದು ಬಿಳಿ ಪಾರಿವಾಳ 1000 ಕಾಗೆಗಳ ಕಪ್ಪು ಕಾಗೆಗಳ ನಡುವೆ ಬಂದ ತಕ್ಷಣ ಅದು ಕಪ್ಪಾಗುತ್ತಾ? ಬಿಳಿ ಬಣ್ಣ ಇದ್ದೇ ಇರುತ್ತೆ, ಹೌದಲ್ವಾ? ಕಾಗೆಗಳ ಗುಂಪಿಗೆ ಸೇರಿದ ತಕ್ಷಣ ನವಿಲು ಅಥವಾ ಪಾರಿವಾಳ ಕಾಗೆ ಆಗುವುದಿಲ್ಲ. ಹಾಗಾಗಿ ನಿನ್ನ ಒಡ ಹುಟ್ಟಿದವರು ಇರ್ಬೋದು, ಆದರೆ ನಿಂದೇ ಥರ ಯೋಚನೆ ಮಾಡ್ತಾರೆ, ನಿನ್ನಷ್ಟೇ ಒಳ್ಳೆಯವರು ಇರ್ತಾರೆ, ಅದೆಲ್ಲ ಸುಳ್ಳು. ಒಂದೊಂದು ಏನು ಅವ್ರಿಗೆ ಇಷ್ಟವಾಗಿರೋ ಸಾಂಗೇ ಬೇರೆ, ನಿನಗಿಷ್ಟವಾಗಿರೋ ಸಾಂಗೇ ಬೇರೆ. ನನ್ನ ಫೇವ್ರೆಟ್ ಸಾಂಗ್ನ ನಿನ್ನ ಫೇವ್ರೆಟ್ ಸಾಂಗ್ ಮಾಡ್ಕೊ ಅಂತ ನೀನು ಒತ್ತಾಯ ಮಾಡ್ಲಿಕ್ಕೆ ಹೋದರೆ ಅಲ್ಲಿಗೆ ಆ ಸೇಡಿನೇ ಮುರಿದೋಗ್ಬಿಡುತ್ತೆ, ಸಂಬಂಧನೇ ಮುರಿದೋಗುತ್ತೆ, ಹೌದಲ್ವಾ? ಈಗ ಎಷ್ಟೋ ಸಾರಿ ಹೇಳ್ತಾರೆ, ಇಲ್ಲಿ ಬಂದು ನಮ್ಮ ಮಕ್ಕಳು ಮಾತು ಕೇಳ್ತಿಲ್ಲ ಸರ್, ಏನು ಮಾಡೋದು? ನೋಡಿ, ಎಲ್ಲರಿಗೂ ಅವರವ್ರದ್ದು ಜನ್ಮಾಂತಗಳ ಸಂಸ್ಕಾರ ಅಂತ ಒಂದಿರುತ್ತೆ. ನಿನ್ನ ಮಗನ ಸಿ ಡಿಯಲ್ಲಿರೋ ಸಾಂಗೇ ಬೇರೆ, ನಿನ್ನ ಸಿ ಡಿಯಲ್ಲಿರೋ ಸಾಂಗೇ ಬೇರೆ.
ಈ ಜನ್ಮ ಜನ್ಮಾಂತರದ ಸಂಬಂಧ ಋಣಾನುಬಂಧ ಅಂತ ಹೆಂಡತಿ ಗಂಡಂದಿರು ತುಂಬ ಗರ್ವ ಪಡ್ತಾ ಇರ್ತಾರೆ ತುಂಬ ಸಾರಿ. ಏನೋ ನಿನ್ನ ಸಿಡಿಲಿ ಒಂದು 500 ಸಾಂಗ್ ಇದ್ದಾವೆ, ಇವನ್ ಸಿಡಿಲಿ ಒಂದು 500 ಸಾಂಗ್ ಇದೆ, ಎಲ್ಲೋ ಒಂದು 10 ಮ್ಯಾಚ್ ಆಗ್ಬೋದು ಅಷ್ಟೇ ಹಬ್ಬ ಅಂದರೆ. ಹೌದು ಸರ್. ಇನ್ನೆಲ್ಲ ಬೇರೆ ಬೇರೆ. ಹಾ ಸರ್. ಗಂಡ ಇಲ್ಲ ನನ್ನ ಫೇವ್ರೆಟ್ ಸಾಂಗ್ ನಿನ್ನ ಫೇವ್ರೆಟ್ ನಿನ್ನ ಸಿಡಿಗೂ ಕಾಪಿ ಮಾಡ್ಕೊತ ಹೋದರೆ ಡೈವರ್ಸ್. ಹೌದು ಸರ್. ಕೆಲವೊಂದನ್ನು ನಿನ್ನ ಸಾಂಗ್ ನಾನು ಕೇಳ್ತೀನಿ, ನನ್ನ ಸಾಂಗ್ ನೀನು ಕೇಳು, ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದರೆ ಪುಣ್ಯ. ಎಷ್ಟೋ ಸಾರಿ ಮಕ್ಕಳು ವಿಚಾರದಲ್ಲೂ ಅವರು ನಿಮ್ಮ ಗರ್ಭದ ಮೂಲಕ ಅಥವಾ ನಿಮ್ಮ ತಂದೆ ತಾಯಿಯಿಂದ ಬಂದಿರ್ಬೋದು, ಆದರೆ ಈಗ ಬಾಲ್ಯದಲ್ಲಿ ಒಂದು ಮಟ್ಟಿಗೆ ಅವ್ರ ಸಾಂಗ್ನ ಪ್ಲೇ ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿರೋದಿಲ್ಲ. 16-17ವರೆಗೂ ನೀವು ಹೇಗೆ ಹಾಕಿದ ಸಾಂಗ್ನೇ ಕೇಳ್ತಾ ಬರ್ತಾರೆ. ಆಮೇಲೆ ಅವ್ರ ಸಾಂಗ್ ಪ್ಲೇ ಮಾಡ್ಕೊಳಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ನಿಧಾನಕ್ಕೆ ಅವ್ರವ್ರ ಸಾಂಗ್ ಆಚೆಗೆ ಬಂದಾಗ ಆಮೇಲೆ ಅಪ್ಪ ಅಮ್ಮ ಇದೇ ನನ್ನ ಮಾತು ಕೇಳ್ತಾ ಇಲ್ಲ ಅನ್ನಂಗೆ ಆಗುತ್ತೆ. ಯಾಕಂದರೆ ಭಗವಂತ ಎಲ್ಲರಿಗೂ ಬೇರೆ ಬೇರೆ ನೆನಪುಗಳು, ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ಕರ್ಮಗಳನ್ನು ನಿಗದಿ ಮಾಡಿ ಕಳಿಸಿರೋದ್ರಿಂದ ಕೆಲವೊಮ್ಮೆ ಹೊಂದಾಣಿಕೆ ಮಾಡಿಕೊಂಡಾಗ ಮಕ್ಕಳು, ಗಂಡ, ಹೆಂಡತಿ ಎಲ್ಲರೂ ನಿಮ್ಮ ಜೊತೆ ಉಳಿತಾರೆ. ಇಲ್ಲ ನನ್ನ ಸಾಂಗ್ನೇ ನೀನೂ ಕೇಳಬೇಕು ಅಂತ ಕೂತ್ಕೊಂಡ್ರೆ ಅಲ್ಲಿಗೆ ಮುಗ್ದು ಹೋಯಿತು. ಇರಲಿ, ಇವು ನಿನ್ನ ತಿಳುವಳಿಕೆಗೆ ಇರಲಿ ಅಂತ ಹೇಳಿದೆ ಅಷ್ಟೇ. ಬಟ್ ನನಗನ್ಸುತ್ತೆ ನಿನಗೆ ಇದೊಂದು ಬದುಕಿನ ಅನುಭವದಿಂದ ಬಂದಿರೋ ಪ್ರಬುದ್ಧತೆ, ಇದೊಂದು ಬದುಕಿನ ಈ ಸೋಲು ಅಥವಾ ಈ ತಿರಸ್ಕಾರ ಕಲಿಸಿರೋ ಪಾಠ ಖಂಡಿತ ಮುಂದೆ ನಿನಗೆ ಉಪಯೋಗ ಬರುತ್ತೆ. ಆ್ಯಂಡ್ ಈ ಕಾರ್ಯಕ್ರಮ ಕೇಳ್ತಾ, ಇಲ್ಲಿನ ಜನರ ಕಷ್ಟ ಕೇಳ್ತಾ ಖಂಡಿತ ಸರ್, ಕೇಳ್ತಾ ಇನ್ನಷ್ಟು ಗಟ್ಟಿಯಾಗ್ತಾ ಹೋಗು. ಹಾ ಸರ್, ಇವಾಗ ನಮ್ಗೆ ನೆಮ್ಮದಿ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅರೇ ಗೊತ್ತಿಲ್ಲ ನೀವು ಯಾವಾಗಲಿಂದ ಕೇಳ್ತಿದ್ದೀರೋ, ಬಟ್ ನನಗೆ ಒಂದೇ ಒಂದು ಮಾತು ಅನಿಸಿದ್ದು, ನಿಮ್ಮ ಮಾತಲ್ಲಿ ಭಾಳ ದೊಡ್ಡ ಪ್ರಬುದ್ಧತೆ ಇದೆ. ಆ್ಯಂಡ್ ನನಗನ್ಸಿದ್ದು ಅದು ಕಾರ್ಯಕ್ರಮದಿಂದ ಬಂದಿದ್ದು ಅನ್ನೋದಕ್ಕೂ ಮೀರಿ ನೀವು ಯಾವಾಗ ನಿಮ್ಮ ಅಕ್ಕಂದಿರ ಬಾಣಿತಾನ ಮಾಡೋಷ್ಟು ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ನೋಡಿ, ತಾಯಿಗೆ ಸ್ವಲ್ಪ ಬುದ್ಧಿಯಲ್ಲಿ ಮಂಕನ್ನು ಬೆರೆಸಿ ಆ ಮಗಳಲ್ಲಿ ಸ್ವಲ್ಪ ಚೇತನವನ್ನು ಇಟ್ಟಿದ್ದಾನೆ. ಇಲ್ಲಿ ತಾಯಿ ಮಾಡಬೇಕಾದ ಕೆಲಸವನ್ನು ಬಿಡು, ಮಗ್ಲಿಗೆ ಕೊಡೋಣ ಅಂತ ದೇವರು ನಿಮಗೆ ವರ್ಗಾಯಿಸಿದ್ದಾನೆ. ನೀವು ಅದನ್ನು ಅದ್ಭುತವಾಗಿ ಮಾಡಿದ್ದೀರಾ. ಖಂಡಿತ ಆ ಧರ್ಮ ನಿಮ್ಮನ್ನು ಖಂಡಿತ ಕಾಯುತ್ತೆ. ನಿಮಗೆ ಹಣ ಇನ್ನೇನೋ ಕೊಡುತ್ತೆ ಅನ್ನೋದಕ್ಕಿಂತ ನೋಡಿ, ಈ ಕಾರ್ಯಕ್ರಮದ ಮೂಲಕನೋ ಅಥವಾ ಈ ಬದುಕಿನ ಕೆಟ್ಟ ಅನುಭವದ ಮೂಲಕನೋ ಹೇಗೆ ಬದುಕಬೇಕು ಅಂತ ಮನುಷ್ಯನಿಗೆ ಗೊತ್ತಾಗೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ವರ ಬೇಕಾಗಿಲ್ಲ. ಹೌದು ಸರ್, ಹೌದು ಸರ್, ನಿಜವಾಗ್ಲೂ ಸರ್, ಖಂಡಿತ ಸರ್. ಯಾಕಂದರೆ ನಿಮಗೆ ಹಣವೋ ಇನ್ನೇನೋ ಸಿಕ್ಕಿದ್ರೆ 1 ತಿಂಗಳು 1 ವರ್ಷ ಮುಂದೆ ಖಾಲಿ ಮಾಡಿ ಹೋಗ್ತಾ ಇದ್ರಿ. ಆದರೆ ಜ್ಞಾನಕ್ಕೆ, ಆತ್ಮಕ್ಕೆ ಒಂದು ಸಂಸ್ಕಾರ ಜನ್ಮ ಜನ್ಮಾಂತರಕ್ಕೂ ನಾನು ಈಗ ನೀವು ನನ್ನ ಜೊತೆ ಮಾತಾಡ್ತಿರೋ ಈ ಪ್ರಬುದ್ಧತೆ ನಿಮ್ಮ ಮುಂದಿನ ಜನ್ಮಕ್ಕೂ ತಗೊಂಡು ಹೋಗ್ತೀರಾ. ಯಾಕಂದರೆ ಇದು ದೇಹಕ್ಕೆ ಸಿಕ್ಕ ಮೇಕಪ್ ಅಲ್ಲ, ಇದು ಆತ್ಮಕ್ಕೆ ಸಿಕ್ಕ ಜ್ಞಾನ. ಹೌದು ಸರ್. ಇದನ್ನು ನೀವು ಹೊತ್ಕೊಂಡೇ ಮುಂದೆ ಹೋಗ್ತೀರಾ. ಹಾಗಾಗಿನೇ ಭಗವಂತ ಈ ಭಕ್ತಿ ಮಾರ್ಗ ಅಂದರೆ ದೇವರ ನಾಮವನ್ನು ಹೇಳ್ತಾ ದೇವರನ್ನು ಕಾಣೋನು, ಮತ್ತು ಕರ್ಮವನ್ನು ಮಾಡ್ತಾ ಕೆಲಸವನ್ನು ಮಾಡ್ತಾ ದೇವರನ್ನು ಕಾಣೋನು, ಮತ್ತು ರಾಜನಾಗಿ ದೇವರನ್ನು ಕಾಣೋನು, ಇವರೆಲ್ಲರಿಗಿಂತ ಜ್ಞಾನದಲ್ಲಿ ದೇವರನ್ನು ಕಾಣೋನು ನನಗೆ ಭಾಳ ಇಷ್ಟ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಇವರೆಲ್ಲರೂ ಇಷ್ಟನೇ, ಆದರೆ ಜ್ಞಾನಿ ಒಂದು ಸ್ವಲ್ಪ ನನಗೆ ಜಾಸ್ತಿ ಇಷ್ಟ ಅಂತ. ಹಾಗಾಗಿನೇ ಅರ್ಜುನನಿಗೆ ಆತ ಭಗವದ್ಗೀತೆ ಬೋಧಿಸ್ತಾ, ಯಾಕಂದರೆ ಅರ್ಜುನ ಅವತ್ತಿನ ಕಾಲಕ್ಕೆ ಮಹಾನ್ ಜ್ಞಾನಿ. ಹಾಗಾಗಿ ಈ ಜ್ಞಾನದ ನೋಡಿ, ಈ ಕಾರ್ಯಕ್ರಮ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮೊಳಗಡೆ ಕೆಲವು ಅರಿವುಗಳನ್ನು ತುಂಬುತ್ತೆ. ಕೆಲವು ಅವರಿವರ ಕಥೆಗಳನ್ನು ಸೇರಿಸಿ ಹೇಗಿರಬೇಕು, ಹೇಗಿರಬಾರ್ದು, ಯಾವ ವಯಸ್ಸಲ್ಲಿ ಏನು ಮಾಡಿದ್ದಕ್ಕೆ ಯಾರ್ಯಾರು ಏನೇನು ಅನುಭವಿಸ್ತಿದ್ದಾರೆ, ಇವೆಲ್ಲವನ್ನು ಕೇಳ್ತಾ ನಮ್ಮ ಬದುಕು ಇದೊಂಥರ ಜರಡಿಯಲ್ಲಿ ಜರಡಿಡಿತೀವಲ್ಲ, ಯಾವುದು ಬೇಕೋ ಅದನ್ನು ಮಾತ್ರ ನಮ್ಮ ಕೆಳಗಡೆ ಬೀಳಿಸುತ್ತೆ. ಬೇಡದ ವಿಚಾರಗಳು ಮೇಲೆ ಉಳ್ಕೊಳ್ತಾವೆ. ಹೌದಲ್ವಾ? ಹೌದು ಸರ್, ಖಂಡಿತ ಸರ್. ನಿಮ್ದು ವಿಡಿಯೋ ನೋಡಿ ನಾನು ತುಂಬಾ ಚೇಂಜ್ ಆಗಿದ್ದೀನಿ ಸರ್. ಹೇಳ್ಬೇಕಂದ್ರೆ ನೀವೇ ನನಗೆ ದೇವ್ರ ತರ ನಿಮ್ಗೆ ನಾನು ಇದ್ ಮಾಡ್ತೀನಿ ಸರ್. ದೇವರೇ ಕಲ್ಸಿದಾನೇನೋ ಅನ್ಕೊಂತೀನಿ ಸರ್ ನಾನು. ಅರೆ ಇಲ್ಲ ತಾಯಿ, ನೀವು ನಂಬಿ ನೋಡಿ, ನನಗೆ ಇನ್ನೂ ನಿಮ್ಮ ಮಾತಲ್ಲಿ ಅರೆ ಅದ್ಭುತ ಆ ಪ್ರಬುದ್ಧತೆ ಇದೆ. ನೀವು ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ. ನನಗನ್ಸುತ್ತೆ ನೀವು ಮಾಡ್ತಿರೋ ಯಾವ ಕೆಲಸ ಇದೆ ಅದನ್ನು ಮಾಡ್ತಿರೋ, ಬೇರೆದು ಮಾಡ್ತಿರೋ, ಈ ಸಮಯದಲ್ಲಿ ನಿಮ್ಮ ಬದುಕು ಇತರ ಹೆಣ್ಮಕ್ಳಂತೆ ಅಲ್ಲ. ಒಂದು ಬದುಕಲ್ಲಿ ಸೋಲಾಗಿದೆ, ಅದು ಬೇರೆ. ಆದರೆ ತಂದೆ ಇಲ್ಲದ ಹೆಣ್ಣುಮಗಳಾಗಿ, ಸ್ವಲ್ಪ ಮನೆಯಲ್ಲಿ ನಿನ್ನ ಬಗ್ಗೆ ಅಷ್ಟೇನು ಕಾಳಜಿ ವಹಿಸದ ಒಂದು ಹೆಣ್ಣುಮಗಳಾಗಿ ಈಗ ನೀನು ಒಂದು ಸ್ವತಂತ್ರ ಸಾಮ್ರಾಜ್ಯ ಕಟ್ಟೋ ಥರ ಯೋಚನೆ ಮಾಡಬೇಕು. ಆ್ಯಂಡ್ ಆ ಸಾಮ್ರಾಜ್ಯದಲ್ಲಿ ಧರ್ಮ ಇರಲಿ, ಆ್ಯಂಡ್ ದುಡಿಮೆ ಸ್ವಲ್ಪವೇ ಆದರೂ ಕೂಡ ನಿನ್ನೊಳಗಿರುವ ಆ ನಿನ್ನತನವನ್ನು ಬಿಟ್ಕೊಂಡು ಯಾರಿಗೂ ಮಾರ್ಕೊಳ್ಬೇಡ. ಆ್ಯಂಡ್ ಖಂಡಿತ ಈ ಕಾರ್ಯಕ್ರಮ ನಾವು ನಿಮ್ಮ ಜೊತೆ ಇದ್ದೀವಿ. ನಿಮ್ಮ ದುಃಖದ ಸಮಯದಲ್ಲಿ, ನಿಮ್ಮ ಗೊಂದಲದ ಸಮಯದಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ.
ಆ್ಯಂಡ್ ಒಳ್ಳೆಯದಾಗಲಿ, ಯೋಚನೆ ಮಾಡಬೇಡಿ. ಖಂಡಿತ ನೀವೇನೂ ಕಳ್ಕೊಂಡಿಲ್ಲ, ನೀವು ಅಶುದ್ಧರಲ್ಲ, ನೀವು ಶ್ರೇಷ್ಠಳು, ನೀವು ಶುದ್ಧ ಆಗಿದ್ದೀಯ. ಆ್ಯಂಡ್ ಒಂದು ಹೆಣ್ಮಗಳಾಗಿ ಆತ ನಿನ್ನ ದೇಹವನ್ನು ಕೆಡಿಸ್ಬೋದು, ಆದರೆ ನಿನ್ನೊಳಗಿನ ಆತ್ಮ, ನಿನ್ನೊಳಗಿನ ಈ ಶುದ್ಧತೆ, ಈ ಪ್ರಬುದ್ಧತೆಯನ್ನು ಯಾರಿಂದಲೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದುಃಖ ಪಡಬೇಡ, ಕಣ್ಣೀರು ಹಾಕಬೇಡ, ನೆಮ್ಮದಿಯಾಗಿ ನಗ್ನಗ್ತಾ ಬದುಕು. ನಿನಗೆ ಒಳ್ಳೆಯದಾಗಲಿ. ನಾವು ನಿಮ್ಮ ಜೊತೆ ಇದ್ದೀವಮ್ಮ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಯಾರೇ ಆಗಲಿ, ಅದರಲ್ಲೂ ಒಂದು ಹೆಣ್ಮಗಳು ನನ್ನನ್ನು ಬಳಸ್ಕೊಂಡು ಬಿಸಾಡಿಬಿಟ್ಟ. ಹೌದು, ಈಗ ಹೊರಗಡೆಯಿಂದ ನೋಡಿದಾಗ ನಿನ್ನ ಬುದ್ಧಿ ಎಲ್ಲೂ ಹೋಗಿತ್ತಮ್ಮ ಅಂತ ನಾನು ಹೇಳ್ಬೋದು. ಆದರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಆಯಿತು, ಅವ್ರು ತಪ್ಪಾಗಿದೆ, ತಪ್ಪಾಗಿಲ್ಲ ಅಂತಲ್ಲ. ಯಾಕೆ ಹೇಗೆ, ಯಾಕೆ ಈ ಅಯೋಗ್ಯತನವನ್ನು ಬದುಕ್ತೀರಾ ಗಂಡು ಮಕ್ಕಳು ಕೆಲವರು, ಆ್ಯಂಡ್ ಹೆಣ್ಮಕ್ಳು ಕೂಡ? ಈ ಹೇಸಿಗೆ ಬದುಕು ಯಾಕೆ ಬದುಕ್ತೀರಾ? ನಾನು ಕಾಮದ ಬಗ್ಗೆನೂ ದೈಹಿಕತೆಯ ವಿಚಾರದ ಬಗ್ಗೆನೂ ನಾನು ಮಾತಾಡ್ತಿಲ್ಲ. ನಾನು ಮಾತಾಡ್ತಿರೋದು ನಂಬಿಸಿ ಆ ನಾಲಿಗೆಯನ್ನು, ಕೊಟ್ಟ ಮಾತನ್ನು ಕೆರ ಮಾಡಿಕೊಳ್ಳೋ ಆ ಬುದ್ಧಿಯ ಬಗ್ಗೆ. ನಿಮ್ಮನೆ ಹೆಣ್ಮಕ್ಳಿಗೆ ಹೇಗೆ ಆದರೆ ಏನು ಯೋಚನೆ ಮಾಡ್ತೀರಾ? ನಿಮಗನ್ಸ್ಬೋದು ಬಳಸ್ಕೊಂಡು ಬಿಸಾಡಿಬಿಡೋಣ, ನನಗೆ ರಾಜಕೀಯ ಹಿನ್ನೆಲೆ ಇದೆ, ಅಥವಾ ಹಣದ ಹಿನ್ನೆಲೆ ಇದೆ, ಅಥವಾ ಅಧಿಕಾರದ ಹಿನ್ನೆಲೆ ಇದೆ. ಕರ್ಮದ ಮುಂದೆ, ಧರ್ಮದ ಮುಂದೆ, ಸೃಷ್ಟಿಯ ಈ ವಿಶಾಲತೆ, ಈ ಬ್ರಹ್ಮಾಂಡದ ಮುಂದೆ ಯಾವ ಅಧಿಕಾರ, ಯಾವ ಹಣ? ಜನ್ಮ ಜನ್ಮಾಂತರಕ್ಕೂ ನಾನು ನರಕ ಅನುಭವಿಸಬೇಕಾಗುತ್ತೆ ಅನ್ನೋ ಒಂದು ಅರಿವು ಇದ್ದರೆ ಸಾಕು. ತಪ್ಪೆಲ್ಲರೂ ಮಾಡ್ತಾರೆ, ಆದರೆ ತಿದ್ದುಕೊಳ್ಳೋದು ಬಹಳ ಮುಖ್ಯ. ಆ್ಯಂಡ್ ಈ ಹೆಣ್ಣು ತನ್ನ ಮುಂದೆ ಬರುವ ಕರ್ಮಗಳ ದುರಂತಗಳಿಂದ ಈಕೆ ಬಚಾವಾದ್ಲು. ಯಾಕೆ? ತನ್ನದು ತಪ್ಪಾಯಿತು ಅಂತ ಪಶ್ಚಾತ್ತಾಪಪಟ್ಟು ಈಕೆ ಆ ಕರ್ಮವನ್ನು ಸುಟ್ಟು ಹಾಕಿದ್ಲು. ಆದರೆ ಆತ, ಇವಳನ್ನು ಮದುವೆ ಆಗ್ತೀನಿ, ಬೇಕಾದರೆ ನಿನ್ನೂ ನಾನು ಸೈಡಲ್ಲಿ ಇಟ್ಕೊಳ್ತೀನಿ. ದಯವಿಟ್ಟು ಹೆಣ್ಣುಮಕ್ಕಳು ಇಂಥವರಿಂದ ಭಾಳ ಎಚ್ಚರವಾಗಿರಬೇಕು. ನಿಮ್ಮ ತಂದೆ ತಾಯಿ ಆಚೆ ಕಳಿಸೋದು ಯಾವ ಕಾರಣಕ್ಕೆ? ಇನ್ನೊಬ್ಬನ ಜೊತೆ ಹೋಗಿ ಓಡಾಡಲಿ, ಮಲ್ಕೊಳ್ಳಿ ಅಂತಲ್ಲ. ಅರೇ, ಬದುಕು ನಿಮ್ಮ ಹೆತ್ತವ್ರಿಗೆ ಅನ್ನೋದಕ್ಕಿಂತ ನಿನ್ನ ಬದುಕನ್ನು ಅತ್ಯಂತ ಶ್ರೇಷ್ಠವಾಗಿ, ಅತ್ಯಂತ ತೂಕವಾಗಿ, ಅತ್ಯಂತ ಸದೃಢವಾಗಿ ಇಟ್ಕೊಳ್ಬೇಕು. ಅಂದರೆ ನನ್ನ ಬದುಕಿನ ಕತೆ ನನ್ನ ಕಣ್ಣು ಮುಂದೆ ಬಂದರೆ ನನಗೆ ಒಂದು ಹೆಮ್ಮೆ ಅನ್ನಿಸ್ಬೇಕು. ಯಾರಿಗೆ ತನ್ನ ದೇಹ, ತನ್ನ ಮನಸ್ಸಿನ ಈ ಪರಿಶುದ್ಧತೆ ಅಥವಾ ನಾನು ಹಾಳಾದೆ ಅನ್ನೋದ್ರ ಬಗ್ಗೆ ಬೇಜಾರೇ ಇಲ್ವೋ ಆಕೆನ ವೇಶ್ಯೆ ಅಂತ ಕರೀತಾರೆ, ಹೌದಲ್ವೋ? ಹಾಗಾಗಿ ತನ್ನ ದೇಹ ಹಾಳಾಗ್ತಿದೆ, ತನ್ನ ದೇಹವನ್ನು ಯಾರೋ ಬಳಸ್ಕೊಳ್ತಿದ್ದಾರೆ, ಅದೊಂದು ವಿಚಾರವೇ ಇಲ್ಲ. ಯಾಕಂದರೆ ಅದೊಂದು ವ್ಯವಹಾರ ಆಕೆಗೆ. ಆದರೆ ಒಂದು ಹೆಣ್ಣಿನ ಬದುಕನ್ನು ಒಂದು ಸಂಸ್ಕಾರವಂತ ಕುಟುಂಬ ಅಥವಾ ಒಂದು ಧರ್ಮ ಕರ್ಮಗಳ ಆಧಾರದ ಮೇಲೆ ನಡೆಯೋ ಒಂದು ಕುಟುಂಬ, ಒಂದು ವ್ಯವಸ್ಥೆ, ಒಂದು ಸಾಮಾಜಿಕ ವ್ಯವಸ್ಥೆ ಅಂತ ಬಂದಾಗ, ನಾನು ಕಾಲೇಜಲ್ಲಿ ಇದ್ದಾಗ ನನಗೆ ಬೇಕು ಅನ್ನಿಸ್ತು ಸರ್, ನಾನು ಅದಕ್ಕೆ ಇನ್ನೊಬ್ಬನಿಗೆ ಶರಣಾದೆ, ಈಗ ನಾನು ಇನ್ನೊಬ್ಬನ ಮದುವೆ ಆಗ್ತೀನಿ ಸರ್. ಖಂಡಿತ ಹಿಂಗೆ ಅಂದುಕೊಂಡು ಬಂದವರೆಲ್ಲ ಅವರು ಮಣ್ಣಾಗಿದ್ದಲ್ದೇನೆ ಒಂದಷ್ಟು ಕುಟುಂಬಗಳನ್ನು ವಂಶ ಸಮೇತ ಮಣ್ಣು ಮಾಡಿ ಹೋಗ್ಬಿಟ್ರು. ಇದು ಒಳ್ಳೆಯ ಸಂಸ್ಕಾರ ಅಲ್ಲ. ಆ್ಯಂಡ್ ಇಲ್ಲಿ ಗಂಡು ಮಕ್ಳದು ಹೆಣ್ಣು ಮಕ್ಳದು ಅನ್ನೋದಕ್ಕೂ ಮೀರಿ ಇಬ್ಬರಲ್ಲಿ ಒಬ್ಬರಾದರೂ ಎಚ್ಚೆತ್ತುಕೊಂಡ್ರೆ ಬಹುಶಃ ಅನಾಹುತಗಳು ನಡೆಯೋದಿಲ್ಲ ಅಲ್ವಾ? ಇವನು ಹೇಳ್ತಿರೋದು ಸರಿ, ಇರೋದೊಂದು ಜನ್ಮ, ಉಂಡು ಸಾಯಬೇಕು, ತಿಂದು ಸಾಯಬೇಕು, ಇಲ್ಲ ಮಾಡಿ ಸಾಯಬೇಕು ಅಂದ್ಕೊಂಡು. ಅಂದರೆ ನಮ್ಮ ಕೆಟ್ಟ ಆಲೋಚನೆಗಳಿಗೆ ಇಂಬು ಕೊಡಲಿಕ್ಕೆ ಇನ್ನೊಬ್ಬ ಕೆಟ್ಟವನ ಆಲೋಚನೆಗಳು. ಈಗ ಬೇಲಿನೇ ಎದ್ದು ಹೊಲ ಮೇಯ್ದಂಗೆ, ಅಥವಾ ಓತಿಕೆ ಆತಂಗೆ ಬೇಲಿ ಸಾಕ್ಷಿ ಇನ್ನಂಗೆ. ಬೇಲಿ ಮೇಲೆ ಓಡಾಡೋ ಓತಿಕೆ ಆತನ್ನು ವಹಿಸ್ಕೊಂಡು ಬೇಲಿನೇ ಬಂತು.
ಏನಾಗಲ್ಲ, ಏನೂ ಆಗಲ್ಲ ಬಿಡು, ಬಾ ಇದೊಂದರಲ್ಲಿ ಭಾಗಿಯಾಗಿಬಿಡೋಣ, ಇದೊಂದು ಸಲ ನಾವು ದೈಹಿಕವಾಗಿ ಭಾಗಿಯಾಗಿಬಿಡೋಣ, ಆಮೇಲೆ ಏನೂ ಆಗಲ್ಲ, ಎಲ್ಲ ಒಪ್ಕೊಳ್ತಾರೆ. ಅಂದರೆ ನಿಮಗೇನು ಬೇಕಿತ್ತು ಅದಕ್ಕೆ ನೀವು ನಿಮ್ಮ ಭಾವನೆಗಳಿಗೆ ಇಂಬು ಕೊಡುವಂತೆ ನಿಮ್ಮದೇ ಪಾಸಿಟಿವ್ ಅಲ್ಲಿ ಪಾಸಿಟಿವ್ ಮಾಡ್ತಾರೆ ಹೊರತು ಬೇರೆ ಕಡೆ ಮಾಡುವುದಿಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ದಯವಿಟ್ಟು ಹೇಳ್ತೀನಿ, ಕಾಮ ಮೋಹಗಳ ಹೊರತಾದ ಬದುಕು ಖಂಡಿತ ಇಲ್ಲ. ಆದರೆ ಅದೊಂದು ನೈತಿಕವಾಗಿರಬೇಕು, ಅದೊಂದು ಧರ್ಮದ ಹಾದಿಯಲ್ಲಿರಬೇಕು. ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ನೀವು ಬಿಟ್ಟು ಇನ್ಯಾರಿಗೂ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ತಿದ್ದೀರಾ ಅಂದರೆ ಯೋಚನೆ ಮಾಡಿ. ಅದಾದ ಮರುಕ್ಷಣವೇ ನಿಮ್ಮ ಜೀವನದ ಬಗ್ಗೆ ನಿಮಗೆ ಹೊಲಸು ಜೀವಪ್ಸೆ ಅನಿಸ್ಬಿಡುತ್ತೆ. ಯೋಚನೆ ಮಾಡಬೇಕು ಈ ವಿಚಾರವಾಗಿ. ಇರಲಿ, ಒಳ್ಳೆಯದಾಗಲಿ. ನಿನ್ನ ಕೆಲಸ ಮಾಡ್ತಾಯಿ, ನಿನ್ನ ತಾಯಿ ಚೆನ್ನಾಗಿ ನೋಡ್ಕೊ. ನಿನಗೆ ಅನ್ಯಾಯ ಮಾಡಿರೋರು ಖಂಡಿತ ಅನುಭವಿಸ್ತಾರೆ. ನಿನಗೆ ಒಳ್ಳೆಯದಾಗಲಮ್ಮ.